ಪರಲೋಕದಲ್ಲಿರುವ ದೇವರೇ, ನಿನಗೆ ಸ್ತೋತ್ರ ಮಾಡ್ತೇವೆ. ಈ ಸಮಯಕ್ಕೆ ನಾವು ನಿನ್ನನ್ನು ಕೊಂಡಾಡ್ತೇವೆ. ಈ ಸಮಯದಲ್ಲಿ ದೇವರೇ, ನಿನ್ನ ಸನ್ನಿಧಾನಕ್ಕೆ ಬರಂತ ನಮ್ಮನ್ನು ಒಟ್ಟುಗೂಡಿಸಿದ್ದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ದೇವರೇ, ವಾಕ್ಯಗಳು, ಅದ್ಭುತವಾದಂಥ ವಾಕ್ಯಗಳನ್ನು ಪ್ರವಾದಿ ಮೂಲಕ ನಮಗೆ ಅನುಗ್ರಹಿಸಿದ್ದಿ. ಅವು ದೇವರೇ, ನಿನ್ನ ಹೆಸರಲ್ಲಿ ಸ್ವಾಮಿ ಮಾತಾದಂಥ ಸಂಗತಿಗಳನ್ನು ಸಾರುವಂಥವುಗಳಾಗಿವೆ. ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಇರುವಂಥ ಎಲ್ಲ ರಹಸ್ಯಗಳನ್ನು ದೇವರೇ ನೀನು ಪ್ರವಾದಿ ಮೂಲಕ ಪ್ರಕಟಪಡಿಸಿ ಅದಕ್ಕೆ ಸರಿಯಾದ ಅರ್ಥವನ್ನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಇದನ್ನು ಕೇಳುವಂಥ ಇವರಿಗೂ ಕರ್ತನೆ, ದೂರದಲ್ಲಿ ಕೇಳ್ತಕ್ಕಂಥ ನಿನ್ನ ಮಕ್ಕಳನ್ನು ಕೂಡ ಮಹಿಮೆಪಡಿಸು. ಯಾರ್ಯಾರು ಕರ್ತನೆ ವಾಕ್ಯಗಳನ್ನು ದೇವರೇ ಆನ್ಲೈನ್ ನೋಡ್ತಾವ್ರೆಲ್ಲರೂ ಕೂಡ ಆಶೀರ್ವದಿಸು. ಅವರಿಗೂ ಬೇಕಾದ ಸಹಾಯ, ಶಕ್ತಿ, ಬಲವನ್ನು ನಿನ್ನ ವಾಕ್ಯಗಳ ಅರ್ಥ ಮಾಡಿಕೊಳ್ಳೋದ ಜ್ಞಾನವನ್ನು ಕೂಡ ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ಕೃಪೆ ಜೊತೆಗಿರಲಿ, ಸಹಾಯಕನಾಗಿರು. ನಮ್ಮನ್ನೆಲ್ಲರ ಕೈಯಲ್ಲಿ ಒಪ್ಪಿಸಿಕೊಡ್ತೇವೆ ದೇವರೇ. ಎಲ್ಲರೂ ಕೂಡ ಕರ್ತನೆ ಕನ್ನಡ ಮಾತಾಡ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ಒಟ್ಟುಗೂಡಿಸು ದೇವ. ನಿನ್ನ ಹೆಸರಲ್ಲಿ ಸ್ವಾಮಿ ಅವರು ಕೂಡ ಎತ್ತಲ್ಪಡಲಿಕ್ಕಾಗುವಂಥ ಕೃಪೆಯನ್ನು ಅನುಗ್ರಹಿಸು. ನಾವು ಅವರಿಗೆ ದೂರದಲ್ಲಿ ಇರಬಹುದು, ಆದರೆ ನಿನ್ನ ವಾಕ್ಯಗಳು ಸಮೀಪದಲ್ಲಿದೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತೀನಿ. ನಿನಗೆ ಸ್ತೋತ್ರ. ಅರ್ತಿ ಕರ್ತನೆ, ಎಲ್ಲ ವಾಕ್ಯಗಳನ್ನು ಇಂಥ ಕಾಲದಲ್ಲಿ ಸಮೀಪ ಮಾಡಿದ್ದೀನಿ, ನಿನಗೆ ಸ್ತೋತ್ರ ಮಾಡ್ತೇವೆ. ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ನೀನು ಕರ್ತನೆ ನಿನ್ನ ವಧುವನ್ನು ಸಿದ್ಧಪಡಿಸು, ಆಶೀರ್ವದಿಸು, ಎತ್ತಲ್ಪಡಲಿಕ್ಕೆ ಸಹಾಯ ಮಾಡು. ನೀನು ಮಹಿಮೆ ಹೊಂದಬೇಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಸಂದೇಶದ ಹೆಸರು ಅಂತ್ಯಕಾಲದ ಅಭಿಷಿಕ್ತರು. ಹಲ್ಲೆಲೂಯಾ. ಇದು 3ನೇ ಭಾಗ. ಹಲ್ಲೆಲೂಯಾ. 2 ಭಾಗ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ಅವುಗಳನ್ನು ಮನೆಗೆ ಹೋದ್ಮೇಲೆ ಏನು ಮಾಡ್ರಿ, ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಹಲ್ಲೆಲೂಯಾ. ನಾವು ನೋಡಿದೆವು, ದೇವರು ಅಬ್ರಾಮನಿಗೆ ನಿನ್ನ ಸಂತಾನ ಅಪರಿಚಿತವಾದಂಥ ದೇಶದಲ್ಲಿ 400 ವರ್ಷ ಇರ್ತದಂತ ವಾಗ್ದಾನ ಮಾಡಿದ್ದೆ. ಆದರೆ ಇಸ್ರಾಯೇಲರು ಏನೋ ಬೇಕಾಗಿನೇ ಅಲ್ಲಿ ಐಗುಪ್ತ ದೇಶಕ್ಕೆ ಹೋಗಲಿಲ್ಲ. ಅದು ಅಬ್ರಾಮನಿಗೆ ಮಾಡಿದಂಥ ವಾಗ್ದಾನ. ಆದಿಕಾಂಡ ತೆಗೆದು ನೋಡೋಣ. ಹಲ್ಲೆಲೂಯಾ. 15ನೇ ಅಧ್ಯಾಯ 13ನೇ ವಚನದಿಂದ. ಆಗ ಆತನು ಅಬ್ರಾಮನಿಗೆ, ನಿನ್ನ ಸಂತತಿಯವರು ತಮ್ಮಲ್ಲದ ದೇಶದಲ್ಲಿ ಪರದೇಶಿಗಳಾಗಿದ್ದು ಅವರನ್ನು ಸೇವಿಸುವರು. ಅವರು 400 ವರ್ಷಗಳು ನಿನ್ನ ಸಂತತಿಯವರನ್ನು ಶ್ರಮೆಪಡಿಸುವರು ಎಂದು ನೀನು ಖಂಡಿತವಾಗಿಯೂ ತಿಳಿಯತಕ್ಕದ್ದು. ಮತ್ತು ಅವರು ಸೇವಿಸುವ ಜನಾಂಗಕ್ಕೆ ನಾನೇ ನ್ಯಾಯ ತೀರಿಸುವೆನು. ತರುವಾಯ ಮಹಾ ಸಂಪತ್ತಿನೊಂದಿಗೆ ಅವರು ಹೊರಗೆ ಬರುವರು. ಸಾಕ್ಬಿಟ್ಟು ನಾವು ನೋಡ್ತೇವೆ, ಈ ರೀತಿ ಅಕಸ್ಮಾತ್ ಆಗಿ ಹೋಗಿದ್ದಲ್ಲ ಐಗುಪ್ತ ದೇಶಕ್ಕೆ. ಅಲ್ಲಲ್ಲಿ ಐಗುಪ್ತ ದೇಶ ದೇವರ ಮಕ್ಕಳು ಅಕಸ್ಮಾತ್ ಹೋಗಿದ್ದಲ್ಲ, ಅದು ವಾಗ್ದಾನ ಇದೆ. ಅಬ್ರಾಮನಿಗೆ ವಾಗ್ದಾನ ಮಾಡಿದ್ದೇ ಇತ್ತು. ಯಾಕಂದ್ರೆ ಅಬ್ರಾಮನ್ ಅಲ್ಲಿ ತಪ್ಪು ಮಾಡ್ತಾನೆ. ತಪ್ಪು ಮಾಡಿದ್ದಕ್ಕಾಗಿ ಆ ಜನಾಂಗಕ್ಕೆ ಶಿಕ್ಷೆಯನ್ನು ಕೊಡ್ತಾನೆ, ಅವ್ರ ಸಂತತಿ. ಅಲ್ಲಲ್ಲೂಯಾ. ಕಡಿದು 2 ಗೋಳು ಮಾಡಿ ತುಂಡಿಗೆ ತುಂಡು ಎದುರಾಗಿಟ್ಟನು. ಪಕ್ಷಿಗಳು ಮಾತ್ರ ಕಡಿಯಲಿಲ್ಲ, ಆ ಶವಗಳ ಮೇಲೆ ಹದ್ದುಗಳು ಎರಗಲು ಅಬ್ರಾಮನ ಅವುಗಳನ್ನು ಓಡಿಸಿಬಿಟ್ರು. ಹೊತ್ತು ಮುಳುಗಿದಾಗ ಅಬ್ರಾಮನಿಗೆ ಗಾಢ ನಿದ್ರೆ ಹತ್ತಿತ್ತು. ಅಲ್ಲೆಲ್ಲೂಯಾ. ಅಲ್ಲಿ ಗಾಢ ನಿದ್ರೆ ಬರ್ತದೆ. ಯಜ್ಞವೇದಿ ಮುಂದೆನೇ ತೂಗುಡಿಸ್ತಾನೆ ಅವನು. ನೀವು ಪ್ರಾರ್ಥನೆ ಬಂದು ತೂಗುಡಿಸಿದ್ರೆ ನಿಮಗೂ ಶಿಕ್ಷೆ. ಅಬ್ರಾಮನಿಗೆ ಯಜ್ಞವೇದಿ ಮುಂದೆ ತೂಗುಡಿಸಿದ್ದಕ್ಕೆ ಅವ್ರ ಸಂತಾನಕ್ಕೆ ಏನಾಯ್ತು? ದೊಡ್ಡ ಶಿಕ್ಷೆ ಬಂತು. ಯಜ್ಞವೇದಿ ಮುಂದೆ ತೂಗುಡಿಸಿದ್ದಕ್ಕೆ ಏನಾಗ್ತಲ್ಲ ಅಬ್ರಾಮನಿಗೆ ಏನಾಗ್ತಂತೆ? 12ನೇ ವಚನ ನೋಡ್ತೇವೆ. ಹೊತ್ತು ಮುಳುಗುತ್ತಿರುವಾಗ ಅಬ್ರಾಮನಿಗೆ ಗಾಢ ನಿದ್ರೆ ಹತ್ತಿತ್ತಂತೆ. ಕಾರ್ಗತ್ತಲು ಅವನ ಮೇಲೆ ಕವಿತು. ಅವನು ಭಯಭ್ರಾಂತನಾದನು. ಆಗ ಯೆಹೋವನು ಇಳಿದು ಬಂದು ಶಿಕ್ಷೆ ಪ್ರಕಟ ಮಾಡಿದನು. ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದ್ರೆ, ಯಾಕೆ ಚೆನ್ನಾಗಿ ತಿಳಿಬೇಕಂತೆ? ನೀನು ತಪ್ಪು ಮಾಡಿದ ಕಾರಣ ಚೆನ್ನಾಗಿ ಗ್ರಹಿಸ್ಕೊ. ಇದು ನಿನ್ನ ಮನಸ್ಸಲ್ಲಿ ಇಟ್ಟುಕೋ. ನಿನ್ನ ಸಂತಾನದವ್ರು ಏನಾಗ್ತಾರೆ ಐಗುಪ್ತ ದೇಶದಲ್ಲಿ? ಅಂದರೆ ಒಂದು ದೇಶ ಅಂತ ಹೇಳಿಲ್ಲ, ನಾನು 400 ವರ್ಷ. ಹಲ್ಲೆಲೂಯಾ. ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. ಹಲ್ಲೆಲೂಯಾ. ಆಗ್ತಾರ? ಆಗಿದ್ರ? 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ಹಲ್ಲೆಲೂಯಾ. ನೋಡಿ, ಮೋಸೆಯನ್ನು ಕಳಿಸಿ, ಮೋಸೆ ದೇವರ ವಾಕ್ಯವನ್ನು ಹೊಂದಿ ಮತ್ತು ಏನು ಮಾಡೋದಲ್ಲಿ ಇಸ್ರಾಯೇಲರನ್ನ ವಾಗ್ದಾನ ದೇಶಕ್ಕೆ ತಗೊಂಬಂದರು.
ವಾಗ್ದಾನ ದೇಶಕ್ಕೆ ತೆಗೆದುಕೊಂಡು ಬಂದನು. ಸೂಚಕ ಅದ್ಭುತ ಕಾರ್ಯಗಳಿಂದ ಏನು ಮಾಡಿದಲ್ಲಿ ಹೊರಗೆ ತೆಗೆದುಕೊಂಡು ಬಂದನು. ಹೊರಗೆ ತೆಗೆದುಕೊಂಡು ಬಂದ ನಂತರ ಅಲ್ಲಿ ಅಡವಿಯಲ್ಲಿ ಇನ್ನೊಬ್ಬ ಪ್ರವಾದಿ ಭೇಟಿ ಆಗ್ತಾನಲ್ಲಿ. ಇನ್ನೊಬ್ಬ ಪ್ರವಾದಿ ಏನು ಮಾಡ್ತಾನಲ್ಲಿ ಭೇಟಿ ಆಗ್ತಾನೆ. ಅವ್ರು ಮೋಸೆ ಮೇಲಿದಂಥ ಅಭಿಷೇಕ, ಮೋಸೆ ದೇವರನ್ನು ನಂಬಿದಂಥ ಆ ವ್ಯಕ್ತಿ, ಒಬ್ಬ ವ್ಯಕ್ತಿಯನ್ನು ಅವ್ರು ಏನು ಮಾಡ್ತಾರಲ್ಲಿ ಅಡವಿಯಲ್ಲಿ ಭೇಟಿ ಆಗ್ತಾರೆ. ಅವನು ಯಾರು? ಇನ್ನೊಬ್ಬ ಪ್ರವಾದಿ ಯಾರು? ಮೋಸೆ ಕಾಲದಲ್ಲಿ ಬೀಳಾಮ ಅಂತಕ್ಕಂಥ ವ್ಯಕ್ತಿಯನ್ನು ಅವನೊಬ್ಬ ಪ್ರವಾದಿಯಾಗಿದ್ದ. ಪರಿಶುದ್ಧಾತ್ಮ ಅವನ ಮೇಲೆ ಕೂಡ ಇತ್ತು. ಅವನ ಹೆಸರು ಬೀಳಾಮ. ಆ ಮನುಷ್ಯನು ಹೇಳಿದ ವಿಷಯಗಳು ಈ ದಿನದಲ್ಲಿ ಕೂಡ ಸಂಭವಿಸ್ತಾ. ಅವನ ಮನುಷ್ಯನ ಅವತ್ತು ಪ್ರವಾದನೆ ಮಾಡಿದ್ದು ಇವತ್ತಿಗೂ ಕೂಡ ನೆರವೇರ್ತಾ ಇವೆ. ಆಗ 2800 ವರ್ಷಗಳ ಹಿಂದೆ ಆ ಮಾತಾಡಿದಂಥ ಪ್ರವಾದನೆಗಳು, ಹೇಳಿದಂಥ ಪ್ರವಾದನೆಗಳು ಇವತ್ತಿಗೂ ಕೂಡ ಏನಾಗ್ತದವು? ನೆರವೇರ್ತಾ ಇವೆ. ಓ ಇಸ್ರಾಯೇಲೇ, ನೀನು ಕಾಡು ಕೋಣದಂತಿರುತ್ತಿ, ನಿನ್ನನ್ನು ಆಶೀರ್ವದಿಸುವನು, ನಿನ್ನನ್ನು ಶಪಿಸುವನು, ಶಾಪ ಬಂದುವನು. ನೋಡ್ರಿ, ನೀನು ಕಾಡು ಕೋಣದಂತಿರ್ತಿ, ನಿನಗೆ ಶಾಪ ಹಾಕುವನು, ಶಾಪ ಹೊಂದಿಕೊಳ್ತಾನೆ, ನಿನ್ನನ್ನು ಆಶೀರ್ವದಿಸುವನು, ಆಶೀರ್ವಾದ ಹೊಂದಿಕೊಳ್ತಾನೆ ಅಂತೇಳಿ ಅವತ್ತು ಬೀಳಾಮನು ಪ್ರವಾದನೆ ಮಾಡಿದೆ ಇಸ್ರಾಯೇಲರ ಕುರಿತು. ಹಲ್ಲೆಲೂಯಾ. ಇವತ್ತು ಅದು ಕೂಡ ಅದೇನು ಮಾಡ್ತೈತೆ? ನೀನು ಬಲಿಷ್ಠನು, ಮಹಾಶೂರನು ಆಗಿದ್ದಿ. ಹಲ್ಲೆಲೂಯಾ. ಯಾಕೋಬ ವಂಶವೇ, ನಿನ್ನ ಡೇರೆಗಳು ಎಷ್ಟೋ ನೀತಿ ಉಳ್ಳವುಗಳಾಗಿವೆ. ನೋಡ್ರಿ, ಆತನು ಏನು ಮಾಡಲು ಸಾಧ್ಯವಿಲ್ಲ. ಹೃದಯದಲ್ಲಿ ಶಾಪ ಹಾಕಲು ಬಂದಿದ್ದರು. ಹಲ್ಲೆಲೂಯಾ. ಜನರಿಗೆ ಶಾಪ ಹಾಕಲು ಬಂದಿದ್ದು. ಇಂಥ ಪ್ರವಾದನೆ ಮಾಡುವಂಥ ವ್ಯಕ್ತಿ ನೋಡ್ರಿ, ಇಬ್ಬರು ಪ್ರವಾದಿಗಳಿದಾರಲ್ಲಿ. ಇವನು ಅಭಿಷೇಕ ಹೊಂದಿದ್ದಾನೆ, ಅವನು ಕೂಡ ಅಭಿಷೇಕ ಹೊಂದಿದ್ದಾನೆ. ಅಂತ್ಯಕಾಲದಲ್ಲಿ ಅಭಿಷೇಕ್ತರನ್ನ ಅನ್ನುವಂಥ ಈ ಒಂದು ಸಂದೇಶದಲ್ಲಿ ಸುಳ್ಳು ಅಭಿಷೇಕ ಹೊಂದಿದವರು ಅದರ, ನಿಜವಾದ ಅಭಿಷೇಕ ಹೊಂದಿದವರು ಕೂಡ ಅದರ ಅಂತೇಳಿ ಪ್ರವಾದಿಯಲ್ಲಿ ಬರೀತಾರೆ. ಪ್ರವಾದನೆ ಅಂದರೆ ವಾಕ್ಯ ಸಂದೇಶ ಕೊಡ್ತಾರ. ಹಲ್ಲೆಲೂಯಾ. ಸುಳ್ಳು ಅಭಿಷೇಕ ಹೊಂದಿದವರು ಇದ್ದಾರೆ, ಸತ್ಯ ಅಭಿಷೇಕ ಹೊಂದಿದವರು ಕೂಡ ಇದ್ದಾರೆ. ಸುಳ್ಳು ಅಭಿಷೇಕ ಹೊಂದಿದವರು ಯಾರು, ಸತ್ಯ ಅಭಿಷೇಕ ಹೊಂದಿದವರು ಯಾರು ಅಂತೇಳಿ ಇಲ್ಲಿ ಪ್ರವಾದಿ ಏನು ಮಾಡ್ತಿದ್ದಾರೆ? ವಿವರಿಸ್ಲಿಕ್ಕೆ ಹೋಗ್ತಿದ್ದಾರೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಅಂತ ಒಂದು ಪ್ರವಾದಿ ಮೋಸೆಗೆ ಸರಿಸಮನಾದಂಥ ಪ್ರವಾದಿ ಆಗಿದ್ದರೂ ಕೂಡ ಅವನು ಹಣಕ್ಕೋಸ್ಕರ ಶಾಪ ಹಾಕ್ಲಿಕ್ಕೆ ಬಂದ. ಮೋಸೆ ಸರಿಸಮನಾದಂಥ ವ್ಯಕ್ತಿನೇ, ಆದ್ರೆ ಅವನು ನಡತೆಯನ್ನು ನೋಡ್ರಿ. ಹಲ್ಲೆಲೂಯಾ. ಅವನ ನಡತೆಯನ್ನ ನೋಡ್ರಿ. ಯೇಸು ಕ್ರಿಸ್ತನ ಹೇಳಿಲ್ವೇ, ಅವರ ಫಲಗಳಿಂದ ಅವರನ್ನ ತಿಳ್ಕೊಬೇಕಂತ. ಇವನು ಪ್ರವಾದಿನೇ, ಇವನು ಯೆಹೋವನ ಭಕ್ತನೇ, ಇವನು ಕೂಡ ಯೆಹೋವನಿಗೋಸ್ಕರ ಬಲವಾಗಿ ನಿಂತಂಥ ವ್ಯಕ್ತಿನೇ. ಆದರೆ ಅವನ ಒಂದು ಬಾಯಿ ಏನನ್ನು ನುಡಿಲಿಕ್ಕೆ ಇಷ್ಟಪಡ್ತು? ಏನನ್ನು ನುಡಿಲಿಕ್ಕೆ ಇಷ್ಟಪಡ್ತು? ಶಾಪವನ್ನು ನುಡಿಲಿಕ್ಕೆ ಇಷ್ಟಪಡ್ತು. ದೇವರು ನಂಬಿದವರ ಬಾಯಿಂದ ಶಾಪ ಬರೋದುಂಟಾ? ಇಲ್ಲ. ಬರ್ಬೇಕಾ? ಇನ್ನೊಬ್ಬರು ಶಪಿಸ್ಬೋದಾ? ಶಾಪ ಹಾಕ್ಬೋದಾ? ಪ್ರವಾದಿ ಮೋಸೆಗೆ ಸರಿಸಮನಾದಂಥ ಪ್ರವಾದಿನೇ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಕೂಡ ಏನಾಗಿರಬಾರ್ದು? ಶಾಪಗಳು ನಮ್ಮ ಬಾಯಿಂದಲೂ ಕೂಡ ಬರಬಾರ್ದು. ಮೋಸೆ ಯಾರಿಗೆ ಶಾಪ ಹಾಕಕ್ಕೆ ದೇವರಿಗೆ ಅವಕಾಶ ಕೊಡಲಿಲ್ಲ. ದೇವರು ಅವ್ರನ್ನ ಶಪಿಸಬೇಕು, ಅವ್ರನ್ನ ನಾಶಪಡಿಸ್ಬೇಕು, ಅವ್ರ ಸಂತಾನ ಬೇಡ ನಮಗೆ, ನಿನ್ನಿಂದಲೇ ಇನ್ನೊಂದು ಸಂತಾನ ಉತ್ಪತ್ತಿ ಮಾಡ್ತಾನೆ, ಹುಟ್ಟಿಸ್ತಾನೆ ಅಂತೇಳಿ ದೇವರು ಮೋಸೆಗೆ ಹೇಳಿದ್ರು ಕೂಡ ದೇವ್ರಿಗೆ ಏನು ಮಾಡಲಿಲ್ಲ? ಮೋಸೆ ಅವಕಾಶ ಕೊಡಲಿಲ್ಲ. ಮೋಸೆ ಈ ಕಡೆ ಬಾ, ನಾನೆಲ್ಲ ಇಸ್ರಾಯೇಲನ್ನ ನಾಶ ಮಾಡ್ತೀನಿ, ನಿನ್ನಿಂದಲೇ ಇನ್ನೊಂದು ಸಂತಾನ ಏನು ಮಾಡ್ತೀನಿ, ನಾನು ಉತ್ಪತ್ತಿ ಮಾಡ್ತೀನಿ ಅಂತೇಳಿ ಮೋಸೆ ಹೇಳಿದ್ರು ಕೂಡ, ದೇವ್ರು ಹೇಳಿದ್ರು ಕೂಡ ಮೋಸೆ ಏನು ಮಾಡಲಿಲ್ಲ ಅದಕ್ಕೆ ಅವಕಾಶ. ದೇವರೇ ಬೇಡ, ಐಗುಪ್ತ ದೇಶದ ಜನ ಏನು ತಿಳ್ಕೋಬೇಕು, ಈ ಪ್ರಪಂಚದ ಜನ ಏನು ತಿಳ್ಕೋಬೇಕು, ದೇವರು ಇಲ್ಲಿ ಚೆನ್ನಾಗಿದ್ದಂಥ ಜನ ತಗೊಂಡಾಗ ಅಡವಿಯಲ್ಲಿ ನಾಶ ಮಾಡಿನೋ ಅಂತ ನಿಮ್ಮ ಮೇಲೆ ಕೆಟ್ಟ ಹೆಸರು ಬರುತ್ತೆ. ಹಲ್ಲೆಲೂಯಾ. ಬೇಡ, ಅವ್ರು ನಾಶ ಮಾಡೋದು ಬೇಡ, ಇರಲಿ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ಜ್ಞಾನ ಕೊಡು ಅಂತೇಳಿ ಏನು ಮಾಡ್ದ? ಬೇಡಿಕೆ. ಇವನು ಆ ರೀತಿ ಬೇಡಿಕೆನಕ್ಕೆ ಬಂದಿಲ್ಲ. ಇವನು ಯಾರು? ಬಿಳಾಮ್, ಮಿಸ್ಟರ್ ಬಿಳಾಮ್, ಡಾಕ್ಟರ್ ಬಿಳಾಮ್, ಪಾಸ್ಟರ್ ಬಿಳಾಮ್, ರೆವರೆಂಡ್ ಬಿಳಾಮ್ ಏನು ಮಾಡಕ್ಕೆ ಬಂದಿದ್ದವರಿಗೆ? ಶಾಪ ಕೊಡ್ಲಿಕ್ಕೆ. ಒಬ್ಬ ವ್ಯಕ್ತಿ ಇರಬೇಕು, ಚೆನ್ನಾಗಿರ್ಬೇಕು,
ಅವರು ಏನಾದರೂ ಕೆಟ್ಟದ್ದು ಮಾಡಿದ್ರು ಕೂಡ ನಾನು ಆಶೀರ್ವಾದ ಮಾಡ್ತೀನಿ ಅವರಿಗೆ, ಅವ್ರು ಇರ್ಬೇಕು ದೇವರೇ ನನ್ನ ಮುಂದೆ, ನನ್ನ ಕಣ್ಣು ಮುಂದೆ ಅಂತ ಹೇಳೋಂಥ ಒಬ್ಬ ವ್ಯಕ್ತಿ. ಇವ್ರಿಗೆ ಮುಂದೆ ಇರಬಾರ್ದು, ನನ್ನ ಮುಂದೆ ಇವ್ರು ಹಾಳಾಗೋಗ್ಬೇಕು, ನಾಶ ಆಗ್ಬೇಕಂತೇಳಿ ಹೇಳುವಂತೆ ಇನ್ನೊಬ್ಬ ಪ್ರವಾದಿ. ಯಾರಲ್ಲಿ ದೇವರ ಆತ್ಮ ಐತಿ? ಇಬ್ಬರು ಯೆಹೋವನ ಭಕ್ತರನ್ನೇ. ಇಬ್ಬರು ಕೂಡ ಯೆಹೋವನ ಭಕ್ತ. ನೋಡಿ, ನೀವಿಬ್ರು ದೇವ್ರ ಮಕ್ಕಳಾಗಿರ್ತೀರಿ, ಒಬ್ರಿಗೊಬ್ರು ನೀವು ಶಾಪ ಹಾಕಿ ಅಂದ್ರೆ ನೀವು ಬೀಳಾಮಗಳಾಗಿರ್ತೀರಿ. ಇಬ್ಬರು ದೇವ್ರ ಮಕ್ಕಳು ಶಾಪ ಹಾಕ್ಯಂಡು ಹಾಳಾಗೋಗೆ, ನೀನು ಹಾಳಾಗೋಗೆ, ನೀನು ನಾಶ ಆಗೆ, ನೀನು ನನಗೆ ಕಣ್ಣಿಲ್ದಂಗೆ ನಾಶ ಆಗಿ ನೀನು ಅಂತೇಳಿ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಶಾಪಗಳು ಹಾಕ್ಕೊಳ್ಳೋದಾದ್ರೆ, ದೇವ್ರ ಮಕ್ಕಳ ಬಾಯಿಗೆ ಶಾಪಗಳು ಬರೋದಾದ್ರೆ, ನೀವು ಮೋಸೆಯ ಶಿಷ್ಯರಲ್ಲ, ಅಥವಾ ದೇವರ ಶಿಷ್ಯರಲ್ಲ, ಅಥವಾ ದೇವರ ಮಕ್ಕಳಲ್ಲ. ನೀವು ಬೀಳಾಮನ ಶಿಷ್ಯರು, ಬೀಳಾಮನ ಮಕ್ಕಳಾಗ್ತಾರೆ. ಅಲ್ಲಲ್ಲಿಯ ಶಾಪ ಹಾಕುವಂಥದ್ದು. ಅಲ್ಲಲ್ಲಿಯ ನೋಡ್ರಿ, ಇಂಥ ಒಂದು ದೊಡ್ಡ ವ್ಯಕ್ತಿ ಶಾಪ ಹಾಕುವುದಕ್ಕೆ ಏನು ಮಾಡ್ದ? ತೀರ್ಮಾನಿಸಿದನು. ಅಲ್ಲಲ್ಲಿಯ ಮತ್ತೆ ಬೀಳಾಮನು ಮೋಸೆ ಮೇಲಿದ್ದಂಥ ಅದೇ ಆತ್ಮ ಅಭಿಷೇಕ ಅವನಲ್ಲಿತ್ತು. ಬೀಳಾಮನಿಗೇನಿತ್ತು? ಮೋಸೆಯಲ್ಲಿದ್ದಂಥ ಅದೇ ಅಭಿಷೇಕ, ಅದೇ ಆತ್ಮ ಬೀಳಾಮನಲ್ಲಿ ಇತ್ತು. ಯಾಕೆ ಈ ರೀತಿ? ಹಾಗಾದರೆ ಮೋಸೆಯಲ್ಲಿದ್ದಂಥ ಅದೇ ಆತ್ಮ ಬೀಳಾಮನಲ್ಲಿ ಇತ್ತು. ಮೋಸೆ ಅಂತ ಪ್ರವಾದಿನೇ ಅವನು ಕೂಡ, ಬೀಳಾಮ. ಆದರೆ ಯಾಕೆ ಆ ಥರ? ಮೋಸೆ ಬೋಧನೆ ಪರಿಪೂರ್ಣವಾಗಿತ್ತು. ಅಲ್ಲಲ್ಲಿಯ ಮೋಸೆ ಬೋಧನೆ ಏನಾಗಿತ್ತು? ಪರಿಪೂರ್ಣವಾಗಿತ್ತು. ಪೇತ್ರ ಎರಡನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರು ಅಲ್ಲಲ್ಲಿಯ ಸ್ವೀಕರಿಸಿದ ಬೀಳಾಮನ ಬೋಧನೆಯೇ ದೇವರು ಎಂದೂ ಕ್ಷಮಿಸಲಾರದಂಥ ಪಾಪವಾಗಿತ್ತು. ನೋಡ್ರಿ, ಬೀಳಾಮನ ಬೋಧನೆ ಅವರು ಅಂಗೀಕರಿಸಿದ್ರಲ್ಲ, ಅದು ಎಂದೂ ಕ್ಷಮಿಸಲಾರದಂಥ ಪಾಪಿಗಳಾದರು. ಯಾರು ಎಂದೂ ಕ್ಷಮಿಸಲಾರದಂಥ ಪಾಪಿಗಳಾಗಿದ್ದು ಯಾರು? ಯಾರೇ? ಇಸ್ರಾಯೇಲ್. ದೇವರವನ್ನ ಕ್ಷಮಾಪಣೆ ಮಾಡಲಿಲ್ಲ. ಬೀಳಾಮನ ಬೋಧನೆಯನ್ನು ಸ್ವೀಕರಿಸಿದಂಥ ಜನರನ್ನ ನಾಶ ಮಾಡಿದ ಹೊರತು ಸ್ವೀಕರಿಸಲಿಲ್ಲ ಅಂತ ಕ್ಷಮಾಪಣೆ ಕೊಡಲಿಲ್ಲ ಅವರಿಗೆ. ಅಲ್ಲಲ್ಲಿಯ ನೋಡ್ರಿ, ತಪ್ಪಾದ ಬೋಧನೆಗೆ ಹೋಗುವಂಥವ್ರನ್ನ ದೇವರು ಎಂದೂ ಕ್ಷಮಿಸಲ್ಲ. ತಪ್ಪಾದ ಬೋಧನೆಗೆ ಹೋಗುವಂಥ ಪ್ರವಾದನೆ ಬಿಟ್ಟು ಹೋಗುವಂಥ ಜನರನ್ನ ಎಂದೂ ದೇವರು ಕ್ಷಮಿಸಲ್ಲ. ಎಂದೂ ಕೂಡ ಏನು ಮಾಡಲ್ರಿ? ಮೋಸೆಯನ್ನು ಬಿಟ್ಟು ಹೋದಂಥ ಜನರನ್ನ ಎಂದೂ ಕ್ಷಮಿಸಲಿಲ್ಲ. ಒಂದೇ ದಿವಸ ಎಷ್ಟು ಜನ ನಾಶ ಆದರು? 23,000 ಜನ ನಾಶ ಆದರು ಒಂದೇ ದಿನ. ಅಲ್ಲಲ್ಲಿಯ ಅವ್ರಿಗೆ ಕ್ಷಮಾಪಣೆ ಕೊಡ್ಬೋದಾಗಿತ್ತಲ್ಲ. ಮೋಸೆಯಲ್ಲಿದ್ದು ತಪ್ಪು ಮಾಡಿದ್ರೆ ಕ್ಷಮಾಪಣೆ ಉಂಟು. ಅಲ್ಲೆಲ್ಲೂಯ. ಆದರೆ ಬೀಳಾಮನಲ್ಲಿದ್ದು ತಪ್ಪು ಮಾಡಿದವರಿಗೆ ನಾಶನೇ. ಅಲ್ಲೆಲ್ಲೂಯ. ಮೋಸೆಗೆ ವಿರುದ್ಧವಾಗಿ ಎದುರು ನಿಂತರು ಯಾರು? ಆ ಬೀಳಾಮನ ಬೋಧನೆ ನಂಬಿದಂಥ ಜನ. ಬೀಳಾಮನ ಮಾತು ಕೇಳಿಗೆ ಅಮ್ಮಂದು ಮೋಸೆ ಬೋಧನೆ ತಪ್ಪಂತ ಏನು ಮಾಡಿದ್ರು? ಸಾಧಿಸಲು ಪ್ರಯತ್ನಿಸಿದರು. ಅಲ್ಲೆಲ್ಲೂಯ. ಮತ್ತು ದಾತಾನುಕೋರರು ಅನೇಕರು ಬೀಳಾಮನ ಬೋಧನೆ ಒಪ್ಪಿ ಇಸ್ರಾಯೇಲರ ಜಾರತ್ವಕ್ಕೆ ಕಾರಣರಾದರು. ನೋಡ್ರಿ, ಮೋಸೆ ಗುಂಪಿನಲ್ಲಿ ಕೂಡ ದಾತಾನುಕೋರ ಅನ್ನೋಂಥವ್ರು ಇವರು ಕೂಡ ಮೋಸೆ ಬೋಧನೆ ತಿರಸ್ಕಾರ ಮಾಡಿ ಬೀಳಾಮನ ಬೋಧನೆಯಿಂದ ಒಪ್ಪಿಕೊಂಡಂಥ ಜನ ಆಗಿದ್ದರು ಇವರೆಲ್ಲ. ಅಲ್ಲೆಲ್ಲೂಯ. ಏನ್ ಮಾಡಿದ್ರು ಇವರು? ತಿರಸ್ಕಾರ ಮಾಡಿ ಇವ್ರು ಏನ್ ಮಾಡಿದ್ರು? ಈ ಜನ ದಾತಾನುಕೋರ ಅನ್ನುವಂಥ ಈ ಜನರು, ಮೋಸೆಯಿಂದ ಈ ಐಗುಪ್ತ ದೇಶದಲ್ಲಿ ಬಿಡುಗಡೆ ಆದಂಥ ಇವರು ದಾತಾನುಕೋರರು, ಇವರು ಇಸ್ರಾಯೇಲ್ ಜಾರತ್ವಕ್ಕೆ ಕಾರಣರಾದರು. ಬೀಳಾಮ ಬೋಧನೆ ನಂಬ್ಕೊಂಡು ಬಂದು ಏನು ಮಾಡಿದ್ರು ಇವರು? ಇಸ್ರಾಯೇಲರು ಜಾರತ್ವ ಮಾಡುವಂತೆ ಪಾಪ ಮಾಡ್ಲಿಕ್ಕೆ ಇವ್ರು ಏನು ಮಾಡಿದ್ರು? ಕಾರಣರಾದರು. ಅಲ್ಲೂಯ್ಯ. ಈಗ ಬೀಳಾಮನಲ್ಲಿರ್ತಕ್ಕಂಥವ್ರು ಮತ್ತೆ ಸಂಸ್ಥೆಯಲ್ಲಿರ್ತಕ್ಕಂಥವ್ರು ನಾವೆಲ್ಲ ಒಂದೇ. ನಾವು ಕೂಡ ದೇವ್ರ ಮಕ್ಕಳು ಅಂತ ಅವ್ರು ಏನು ಮಾಡಿದ್ರು? ಬೋಧಿಸಿ. ಎಲ್ಲ ಸಂಪ್ರದಾಯ ಸಭೆಗಳಾಗ ಇರ್ತಿಲ್ಲ, ಸಂಸ್ಥೆಗಿರ್ತವೆ. ನಾವು ಕೂಡ ದೇವ್ರ ಮಕ್ಕಳೇ, ನಾವು ಕೂಡ ಬೈಬಲ್ ಸಂಬಂಧಪಟ್ಟವ್ರು ಅಂತ ಏನು ಮಾಡ್ತಾರೆ? ಅವರು ಬೋಧಿಸ್ತಾರೆ. ಅದೇ ರೀತಿ ದಾತಾನುಕೋರರು ಕೂಡ ಏನು ಮಾಡಿದ್ರು? ಅವರು ಬೀಳಾಮನ ಸಂಸ್ಥೆಯಲ್ಲಿ ಅವ್ರೇನಾಗಿದ್ರು? ಮೆಂಬರ್ಗಳಾಗಿದ್ರು. ಅವರು ಅಂಥವ್ರು ಏನು ಮಾಡಿದ್ರು? ಮೋಸೆ ಜನರನ್ನ ತೆಗೆದುಕೊಂಡು ಹೋಗಿ
ಜಾರತ್ವಕ್ಕೆ ಕಾರಣ ಆಗಿ ಒಂದೇ ದಿವಸ 23,000 ಜನ ಸಾಯೋದಕ್ಕೆ ಕಾರಣರಾದರು. ಅಲ್ಲೆಲೂಯಾ. ನೋಡ್ರಿ, ಬೀಳಾಮ ಪ್ರವಾದನೆ ಸರಿ ಇತ್ತು. ಬೀಳಾಮನ ಪ್ರವಾದನೆ ಸರಿ ಇತ್ತು. ನೋಡ್ರಿ, ಬೀಳಾಮನ ಪ್ರವಾದನೆ ಸರಿ ಇತ್ತು. ಅವನು ಹೇಳಿದಂಥ ವಾಕ್ಯಗಳು ದೇವರಿಂದ ಪ್ರೇರಣೆಯಾಗಿ ಹೇಳಿದಂಥ ಮಾತುಗಳು ಇವತ್ತು ಕೂಡ ನೆರವೇರ್ತಾ ಇವೆ. ಆದರೆ ಅವನ ಬೋಧನೆ ಸುಳ್ಳಾಗಿತ್ತು. ಅಲ್ಲೆಲೂಯಾ. ಅದೇ ರೀತಿ ಸಂಸ್ಥೆಯವರು ಹಿಡ್ಕೊಂಡಂಥ ಬೈಬಲ್ ಸರಿ ಇದೆ. ಸಂಸ್ಥೆಯವರು ಎಲ್ಲ ಸಂಪ್ರದಾಯ ಸಭೆ ಹಿಡ್ಕೊಂಡಂಥ ಬೈಬಲ್ ಕರೆಕ್ಟ್ ಇದೆ. ಅವ್ರ ಬೋಧನೆ ಏನಾಗಿದೆ? ತಪ್ಪಾಗಿದೆ. ವಾಕ್ಯ ಸರಿ ಇದೆ, ಅವರು ಅದನ್ನು ವಿವರಿಸಿ ಹೇಳೋದೇನಾಯ್ತಲ್ಲ ಎಲ್ಲ ಸುಳ್ಳಾಗೋದು ಸಾಗಿದೆ. ಪ್ರವಾದನೆ ದೇವರದಾಗಿತ್ತು, ಪರಿಪೂರ್ಣ ಸತ್ಯವಾಗಿತ್ತು. ಈ ವಾಕ್ಯ ದೇವರಿಂದ ಬಂದದ್ದಾಗಿತ್ತು, ಇದು ಪರಿಪೂರ್ಣ ಸತ್ಯವೇ ಆಗಿದೆ. ಆದರೆ ಅಭಿಷೇಕವು ಬೇರೇನು ಮಾಡಲು ಸಾಧ್ಯ ಇಲ್ಲ. ಅಲ್ಲೆಲೂಯಾ. ಅಭಿಷೇಕ ಒಳ್ಳೆಯದೇ ಮಾಡ್ತದೆ, ಆದರೆ ಅವನ ಬೋಧನೆ ಸುಳ್ಳಾಗಿದೆ. ಬೋಧನೆ ಬೇರೆ, ದೇವರಿಂದ ಪ್ರೇರಣೆಯಾಗಿ ಮಾತಾಡೋದೇ ಬೇರೆ. ಅಲ್ಲೆಲೂಯಾ. ವಾಕ್ಯ ಬೇರೆ, ವಾಕ್ಯಕ್ಕೆ ವಿವರಣೆ ಕೊಡೋದು ಬೇರೆ. ಅಲ್ಲೆಲೂಯಾ. ಈ ವಾಕ್ಯಕ್ಕೆ ವಿವರಣೆ ಯಾರು ಕೊಡಬಾರ್ದು ಅಂತ ಪ್ರವಾದಿ ಹೇಳ್ತಾರೆ. ವಾಕ್ಯಕ್ಕೆ ವಿವರಣೆಯನ್ನ ಯಾರು ಸ್ವಂತ ಕೊಡ್ತಾರೋ ಅವ್ರಿಗೆ ಆಲ್ರೆಡಿ 666 ಬಿದ್ದಿದೆ ಅಂತ. ಸ್ವಂತವಾಗಿ ವಾಕ್ಯಗಳನ್ನು ವಿವರಿಸತಕ್ಕದ್ದಲ್ಲ. ಸ್ವಂತವಾಗಿ ವಾಕ್ಯಗಳನ್ನು ಏನ್ ಮಾಡತಕ್ಕದ್ದಲ್ಲ, ವಿವರಿಸತಕ್ಕದ್ದಲ್ಲ. ಆದರೆ ಅವರೆಲ್ಲ ಅಭಿಷಿಕ್ತರೇ. ಎಲ್ಲ ಪಾಸ್ಟರ್ಗಳು, ಎಲ್ಲ ರೆವರೆಂಡ್ಗಳೆಲ್ಲ ಅಭಿಷಿಕ್ತರೇ. ಅವರು ದೇವರಿಂದ ಅಭಿಷೇಕ ಹೊಂದಿದವರೇ. ಆದರೆ ಅವರ ಬೋಧನೆ ಸರಿ ಇಲ್ಲ. ದೇವರನ್ನು ಅಭಿಷೇಕ ಮಾಡದ, ಆದರೆ ಅವ್ರು ಹಿಡಿದ್ರ ಮಾರ್ಗ ಏನೈತಲ್ಲ ತಪ್ಪಾಗುತ್ತಾರೆ. ಹಿಡಿದ್ರ ಮಾರ್ಗ ಏನೈತೆ ತಪ್ಪಾಗ. ಸಂಸ್ಥೆಯಲ್ಲಿ ಸಂಬಳ ತಗೊಂಡು ಎಲ್ಲ ವ್ಯವಸ್ಥೆ ನೋಡ್ರಿ. ದಾವೀದನು ಹೇಳ್ತಾರೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಪಾರಿನಿಂದ ಬರ್ತದಂತ ಹೇಳಿಲ್ಲ, ಯೆಹೋವನಿಂದಲೇ. 121 ವಚನ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಹಲ್ಲೆಲೂಯಾ. ನಮ್ಮ ಸಹಾಯ ಎಲ್ಲಿಂದ? ನಿಮಗೆ ಜೊತೆಗೆ ನೀವು ಪರಲೋಕಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಅದು ಸೈತನ್ ಪ್ಲಾನಿಂಗ್. ಅದು ನಿಮ್ಮನ್ನು ಸಂಪೂರ್ಣವಾಗಿ ಬೂದಿ ಮಾಡ್ಬೇಕಂತಾನೆ ಎಡೆಮುರಿ ಕಟ್ಟಿ. ಹಲ್ಲೆಲೂಯಾ. ಇವರೆಲ್ಲ ಅಭಿಷೇಕ್ತರೇ. ಎಲ್ಲ ಜನಗಳು ಅಂದರೆ ರೆವರೆಂಡ್ಗಳು, ಪಾಸ್ಟರ್ಗಳೆಲ್ಲ ಅಭಿಷೇಕ್ತರೇ. ಆದರೆ ಅವರು ಬೋಧನೆ ಸುಳ್ಳಾಗಿದೆ. ಅದು ಟ್ರಿನಿಟಿ ಬೋಧನೆ ಆಗಿದೆ. 3 ದೇವರ ಬೋಧನೆ, ಟ್ರಿನಿಟಿ. ಏನಾಗಿದೆ ಅವ್ರ ಬೋಧನೆ? ಮುಕ್ಕಣ್ಣ ದೇವರ ಬೋಧನೆ ಆಗಿದೆ. ಇಂಥ ವಿಷಯಗಳು ತಪ್ಪಾದವುಗಳಾಗಿವೆ. ಅವು ಅಂತ್ಯಕ್ರಿಸ್ತನಿಗೆ ಸಂಬಂಧಪಟ್ಟವುಗಳಾಗಿವೆ. ಇಂಥ ಬೋಧನೆಗಳಲ್ಲಿ ಏನಾಗಿದ್ದಾವೆ? ತಪ್ಪಾದ ಬೋಧನೆಗಳಾಗಿವೆ. ಇಲ್ಲಿ 3 ದೇವರು ಯಾರು ಇಲ್ಲ. ಯೇಸು ಕ್ರಿಸ್ತನ ದೇವರು ಬಿಟ್ಟರೆ ಯಾರು ಇಲ್ಲ. ಯೇಸು ಕ್ರಿಸ್ತನ ದೇವರು ಅಂದ್ಕೊಂಡು ನಗ್ತಾರ ನೋಡ್ರಿ. ಎಷ್ಟು ಆ ಬೈಬಲ್ ಹಿಡ್ಕೊಂಡಾರೆ, ಆ ಬೈಬಲ್ ವಾಕ್ಯದಿಂದಲೇ ಜೀವಿಸ್ತಾರೆ. ಹೊಟ್ಟೆ ಉಪಜೀವನ ನಡೆಸ್ಕೊಂತಿದ್ದಾರೆ. ಆ ಬೈಬಲ್ ಇದ್ದರೆ ಅವರು ಕೂಲಿ ಮಾಡಕ್ಕೆ ಹೋಗ್ಬೇಕಾಯ್ತು. ಪಾಪ ಆ ಬೈಬಲ್ ಅವ್ರನ್ನು, ಮಕ್ಕಳನ್ನು, ಕುಟುಂಬವನ್ನು ಸಾಕ್ತೈತೆ. ಆದ್ರೆ ಅವರು ಮತ್ತೆ ಯೇಸು ದೇವರಂದ್ರೆ ನಗ್ತಾರೆ. ಯೇಸು ದೇವರಂದ್ರೆ ನಗ್ತಾರೆ. ಮತ್ತೆ ಅವ್ರು ಯೇಸು ದೇವರು ಅನ್ನೋರಿಗೆ ಓನ್ಲಿ ಜೀಸಸ್ ಅಂತ ನೋಡ್ರಿ. ಇದೆ ಹಂಗೆ ಸೈತಾನಂತ ಅರ್ಥ ಆಗಲಾರದಂತ ಕಗ್ಗಂಟು ಮಾಡಿಬಿಟ್ಟ. ಅವ್ರ ತಿಳುವಳಿಕೆ ಏನ್ ಮಾಡಿದ್ರೆ ಕಗ್ಗಂಟು. ಆದ್ರೆ ಅಂತ್ಯಕ್ರಿಸ್ತನ ಬೋಧನೆ ಆಗಿದೆ. ಯೇಸು ಕ್ರಿಸ್ತನ ಯೂದನಿಗೆ ಹೇಳಿದ್ನು, ನೀನು ಮಾಡೋದನ್ನ ಬೇಗ ಮಾಡಿ. ಒಳ್ಳೆ ಕಾರ್ಯ ಅಲ್ಲ, ಕೆಟ್ಟ ಕಾರ್ಯವನ್ನೆಲ್ಲ ಆಲೋಚನೆ ಬಂತು. ಅವನು ಕ್ರಿಸ್ತನ ಮಗನಾಗಿದ್ದು ಕೂಡ, ಕ್ರಿಸ್ತನ ಸೇವಕನಾಗಿದ್ದು ಕೂಡ. ಯೂದನ್ ನೋಡಿ, ಕ್ರಿಸ್ತನ ಅಭಿಷೇಕ ಎಂಥದ್ದು, ಯೂದನ ಅಭಿಷೇಕ ಎಂಥದ್ದು ಯೋಚನೆ ಮಾಡಿ. ಹಲ್ಲೆಲೂಯಾ. ನಾವು ನೋಡಿದ್ವಿ, ಮಳೆ ಬರುವಂಥದ್ದು ಬೀಜ ಚೇಂಜ್ ಮಾಡ್ಲಿಕ್ಕಲ್ಲ. ಹಲ್ಲೆಲೂಯಾ. ಈ ಅಭಿಷೇಕ ಕೂಡ ಅಷ್ಟೇನೆ. ಪವಿತ್ರಾತ್ಮ ಅಭಿಷೇಕ ಏನೈತಲ್ಲ, ಆ ಮನುಷ್ಯನ ಗುಣವನ್ನು ಚೇಂಜ್ ಮಾಡ್ಲಿಕ್ಕಲ್ಲ, ಅಥವಾ ಅವನ ಬೀಜ ಐತಲ್ಲ, ಮೂಲ ಬೀಜ, ಅದು ಚೇಂಜ್ ಮಾಡ್ಲಿಕ್ಕಲ್ಲ. ಆ ಮಳೆ ಬರುವಂಥದ್ದು ಯಾವುದಕ್ಕೆ? ಯಾವ್ಯಾವ ಬೀಜ ಭೂಮಿಯಲ್ಲಿ ಐತೆ ಅದು ಹುಟ್ಕೊಳ್ಳೋಕೆ ಅಷ್ಟೇ. ಅದು ಬೀಜ ಏನೇ ಭೂಮಿಯಲ್ಲಿ ಬಿದ್ದಿದೆ ಇದು ಆಲ್ರೆಡಿ, ಅದು ಹುಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಅದು ಮಳೆ, ನೀರು.
ಅದು ಬಿಟ್ಟರೆ ಮತ್ತೆ ಮಳೆ ಬಂದ ತಕ್ಷಣ ಬೀಜ change ನೀರು ಭೂಮಿ ಮೇಲೆ ಬಿದ್ದ ತಕ್ಷಣ ಬೀಜ ಚೇಂಜ್ ಆಗಲ್ಲ. ಬೀಜದ ಒಂದು ಬೀಜ ಚೇಂಜ್ ಆಗಲ್ಲ. ಹುಲ್ಲು ಬೀಜ ಮತ್ತು ಮಾವಿನ ಬೀಜ ಹುಟ್ಟಬೇಕು, ಹುಲ್ಲು ಬೀಜ ಆಗಿ ಹುಟ್ಟಬೇಕು. ಬೇರೆ ಏನೇ ಬೀಜಗಳು ಹೋಗ್ತದಲ್ಲ ಅವೆಲ್ಲ ಕೂಡ ಆ ರೀತಿ ಆ ಫಲ ಕೊಡಬೇಕು ಅಷ್ಟೇ. ಅದು ಮಳೆ ಬಂದ ತಕ್ಷಣ ಬೀಜ ಚೇಂಜ್ ಆಗಲ್ಲ. ಮಳೆ ಬಂದ ತಕ್ಷಣ ಎಲ್ಲ ಬೀಜ ಎಲ್ಲ ಬದಲಾವಣೆ ಆಗಿ ಮುಳ್ಳುಗಿಡ ಎಲ್ಲ ಮಾವಿನ ಗಿಡ ಆಗಿ ಬೆಳೆಯಲ್ಲ ಯಾರು ಕೂಡ. ಅದೇ ರೀತಿ ದೇವರ ಅಭಿಷೇಕ ಕೂಡ, ಪವಿತ್ರಾತ್ಮನ ಅಭಿಷೇಕ ಕೂಡ ದೇವರು ಎಲ್ಲರಿಗೂ ಮಾಡ್ತಾರೆ. ಕೆಟ್ಟವರ ಮೇಲೆ ಒಳ್ಳೆಯವರ ಮೇಲೆ ಮಳೆ ಸುರಿಯುವಂತೆ ಇದು ಕೂಡ ಅಭಿಷೇಕ, ಪವಿತ್ರಾತ್ಮ ಅಭಿಷೇಕ ಕೂಡ ಕೆಟ್ಟವರ ಮೇಲೆ ಒಳ್ಳೆಯವರ ಮೇಲೆ ಕೂಡ ಮಾಡ್ತಾನೆ. ಯಾಕಂದ್ರೆ ಆಯಾ ಫಲ ಕೊಡ್ಲ. ಆ ಪಾಸ್ಟ್ರ್ ಯಾರು? ಬಾರೆ ಗಿಡನೋ, ಮುಳ್ಳು ಬಳ್ಳಿನೋ, ಮತ್ತೆ ಆತನು ಏನು ಸೇಬು ಮಾವು ಏನೈತೆ ಆ ಬೀಜ ಅದ್ರ ಫಲ ಕೊಡುತ್ತೆ. ಅಲ್ಲಲ್ವಿಯ? ಅದು ಬಿಟ್ಟರೆ ಬೀಜ ಚೇಂಜ್ ಆಗಲ್ಲ. ನೋಡಿ, ಯೂದನು ಪವಿತ್ರಾತ್ಮನ ಅಭಿಷೇಕದಿಂದ ಏನು ಮಾಡಿದವನು? ಸತ್ತವ್ರನ್ನ ಎಬ್ಬಿಸಿದನು, ದೆವ್ವಗಳನ್ನು ಓಡಿಸಿದನು. ಆದರೆ ಯೇಸು ಕ್ರಿಸ್ತನನ್ನು ಹಿಡಿದುಕೊಂಡು ಅವನಿಗೆ ಗೊತ್ತಿಲ್ಲದಂಥ ಒಂದು ಕಾರ್ಯ ನಡೆದೋತ ಅವನ ಜೀವನದಲ್ಲಿ. ಅಲ್ಲಲ್ವಿಯ? ತಾನೇನು ಬೀಜ ಆಗಿದ್ದ ಅದು ಪ್ರತಿಫಲವನ್ನು ತೋರಿಸಿದ. ತಾನೇನು ಆಗಿದೆ ಅಂತ ಅವನು ತೋರಿಸಿದ. ಆತನ ಸೇವೆಯಲ್ಲಿ ಇದ್ದುಕೊಂಡು, ಆತನ ಶಿಷ್ಯನಾಗಿದ್ದುಕೊಂಡು, ಆತನನ್ನು ನಂಬಿಕೊಂಡು, ಆತನಲ್ಲೇ ಊಟ ಮಾಡಿಕೊಂಡು, ಲೌಕಿಕ ಜೀವನ ಆತನಲ್ಲೇ ಉದ್ಯೋಗಕ್ಕೆ ಆತನ ಜೊತೆಗೆ ಇದ್ದುಕೊಂಡು ಆತನನ್ನು ಏನು ಮಾಡ್ದ? ಹಿಡಿಕೊಟ್ಟನು. ಆತನೇನು ಮಾಡ್ದ? ಹಿಡಿಕೊಟ್ಟ. ಆತನೇನು ಮಾಡ್ದ? ಯೋಚನೆ ಮಾಡಿ, ಇದೆಂಥ ಅಭಿಷೇಕ ಆಗಿರಬೇಕು, ಎಂಥ ಅಭಿಷೇಕ ಆಗಿರಬೇಕು, ಎಂಥ ವಿಚಾರ ಆಗಿರ್ಬೇಕಿದು. ಆತನ ಜೊತೆಗಿದ್ದುಕೊಂಡು ಬೇರೆ ರೀತಿ ಬೆಳಿತಾರಂದ್ರೆ ಅದಕ್ಕೆ ನೀವೇನು ಕರಿತೀರಿ? ಅದಕ್ಕೆ ಏನು ಕರಿತೀರಿ? 30 ಬೆಳ್ಳಿ ನಾಣ್ಯಗಳಿಗೆ ಆತನನ್ನು ಹಿಡಿಕೊಟ್ಟನು. ಜನರಿಂದ ಹೆಸರು ಗಳಿಸೋದಕ್ಕೆ, ಪಾಪ್ಯುಲಾರಿಟಿ ಹೆಸರು ಗಳಿಸೋದಕ್ಕಾಗಿ ಏನು ಮಾಡ್ದ? ಕ್ರಿಸ್ತನನ್ನು ಮಾರಿ ಅನ್ನ ಕಾಯಪರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ನಡ್ಕೊಂಡೇ ಬರ್ತಾನು. ಕ್ರಿಸ್ತನ ಮಗನಾಗಿದ್ದು ಕೂಡ ಅನ್ನ ಕಾಯಪರಿಗೆ ಏನು ಮಾಡ್ದವನು? ಮೆಚ್ಚುಗೆ ಆಗಿ ನಡ್ಕೊಂಡ. ಅಲ್ಲೆಲೂಯ. ಹೆಸರುವಾಸಿ ಆಗ್ಬೇಕಂತ ಪ್ರಯತ್ನ ಮಾಡು. ಹೆಸರುವಾಸಿ ಆಗಬೇಕು, ಪ್ರಸಿದ್ಧಿ ಆಗ್ಬೇಕಂತ ಅವನು ಪ್ರಯತ್ನ ಪಟ್ಟೇನಾದ. ಆ ಪ್ರಯತ್ನದಲ್ಲಿ ಅವನು ಸಫಲತೆ ಕಂಡ, ವಿಫಲನ ಆದನು. ಅಲ್ಲೆಲೂಯ. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 5ನೇ ವಚನ. ಆಗ ಇಸ್ರಾಯೇಲಿನ ಅರಸನು 400 ಮಂದಿ ಪ್ರವಾದಿಗಳನ್ನು ಕೂಡಿಸಿ ಅವರಿಗೆ, ನಾವು ಗಿಲ್ಯಾದಿನಲ್ಲಿರುವ ರಾಮೋತಿಗೆ ಯುದ್ಧಕ್ಕೆ ಹೋಗಬಹುದು, ಇಲ್ಲವೇ ನಾನು ಹೋಗಬಾರದು ಅಂದನು. ಅದಕ್ಕವರು, ಹೋಗು, ದೇವರು ಅದನ್ನು ಅರಸನ ಕೈಯಲ್ಲಿ ಒಪ್ಪಿಸಿ ಕೊಡುವನು ಅಂದರು. ಸಾಕು. ನಾವು ನೋಡ್ತೇವೆ ಇಲ್ಲಿ ಆಹಾಬನೇ ಸಾಕಿ ಬೆಳೆಸಿದಂಥ 400 ಮಂದಿ ಪ್ರವಾದಿಗಳು. ಅಲ್ಲೆಲೂಯ. ಎಷ್ಟು 100 ಜನ? 400 ಜನ ಪ್ರವಾದಿಗಳಿದ್ದಾರೆ. ಯಾರ ಕೈ ಕೆಳಗಿದ್ದಾರೆ ಅವರು? ಯಾರ ಕೈ ಕೆಳಗಿದ್ದಾರೆ ಅವರು? 400 ಜನ ಪ್ರವಾದಿಗಳು, ಯೆಹೋವನ ಪ್ರವಾದಿಗಳು 400 ಜನ. ಯಾರ ಕೈ ಕೆಳಗಿದ್ದಾರೆ ಅವರು? ಆಹಾಬನ ಕೈ ಕೆಳಗಿದ್ದಾರೆ. ಅಲ್ಲೆಲೂಯ. ನಾವು ನೋಡ್ತೇವೆ ಅಲ್ಲಿ 400 ಜನ ಪ್ರವಾದಿಗಳನ್ನು ಬಿಟ್ಟರೆ ಇನ್ನೊಬ್ಬ ಪ್ರವಾದಿ ಇದ್ದಾನೆ. ಒಬ್ಬನೇ ಸಿಂಗಲ್ ಆದಂಥ ಪ್ರವಾದಿ ಇದ್ದಾನೆ. ಅಲ್ಲೆಲೂಯ. ಎಲ್ಲ ಸಭೆಗಳನ್ನು ಬಿಟ್ಟರೆ ಸಿಂಗಲ್ ಆದಂಥ ಇದು ಸಭೆ ಅಷ್ಟೇ. ಅಲ್ಲೆಲೂಯ. ಅರ್ಥ ಆಗ್ತದೆ ನಿಮಗೆ? 400 ಜನ ಪ್ರವಾದಿಗಳು ಸುತ್ತಮುತ್ತ ಎಲ್ಲ ಸಭೆಗಳು. ಅಲ್ಲೆಲೂಯ. ಆದರೆ ಇದು ಸಿಂಗಲ್ ಆದಂಥ ಮಿಕಾಯೇಲ್. ಅಲ್ಲೆಲೂಯ. ಇದ್ದಾರೆ. ಹೋಗ್ಬೋದೋ ಬೇಡ ಅಂತ ಅಲ್ಲಿ ರಾಮೋತ್ ಗಿಲ್ಯಾದಿಗೆ ನಾವು ಯುದ್ಧಕ್ಕೆ ಹೋಗ್ಬೋದು ಅಂತ ಅವ್ರನ್ನ ರಾಜನು ವಿಚಾರಿಸಿದಾಗ, ಹೋಗ್ಬೋದು, ಅರಸರು ಏನು ಮಾಡ್ತಾರೆ, ಜಯಶಾಲಿ ಆಗಿ ಬರ್ತಾನಂತೇಳಿ ಅವ್ರು ಏನು ಮಾಡ್ತಾರೆ? ಪ್ರವಾದಿಸ್ತಾರೆ.
ಹಲ್ಲೆಲೂಯಾ. ಹೋಗ್ಬೋದು, ದೇವರದನ್ನು ಅರಸನ ಕೈಗೆ ಒಪ್ಪಿಸುವಂದರು. 6ನೇ ವಚನದಲ್ಲಿ, ಆದರೆ ಯೆಹೋಷಾಫಾಟನು ಇಸ್ರಾಯೇಲ್ ಅರಸನು ಯೆಹೋವನ ಪ್ರವಾದಿಗಳಲ್ಲಿ ಇವರ ಹೊರತಾಗಿ ನಾವು ವಿಚಾರಿಸಬಹುದಾದ ಬೇರೆ ಪ್ರವಾದಿ ಇರುವುದಿಲ್ಲವೋ ಎಂದು ಕೇಳಲು ಅವನು, ನಮಗೋಸ್ಕರ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಬಲ್ಲವನಾದ ಇನ್ನೊಬ್ಬ ಪ್ರವಾದಿ ಇದ್ದಾನೆ, ಅವನು ಇಮ್ಲನ ಮಗನಾದ ಮಿಕಾಯೇವು ಎಂಬುವನು. ಹಲ್ಲೆಲೂಯಾ. ಆದರೆ ನಾನು ಅವನನ್ನು ಹಾಗೆ ಮಾಡುತ್ತೇನೆ. ಯಾರು ಹೇಳ್ತಾರೆ? ರಾಜ ಹೇಳ್ತಾರೆ. ಅವನು ನನ್ನನ್ನು ಕುರಿತು ಯಾವಾಗಲೂ ಶುಭವನ್ನಲ್ಲ ಅಶುಭವನ್ನೇ ಮುಂತಿಳಿಸುತ್ತಾನೆ ಎಂದು ಉತ್ತರ ಕೊಡು. ಅದಕ್ಕೆ ಯೆಹೋಷಾಫಾಟನು, ಅರಸನಾಗಿ ಹೇಳಬಾರದು ಅಂದನು. 8ನೇ ವಚನದಲ್ಲಿ, ಆಗ ಇಸ್ರಾಯೇಲರ ಅರಸನು ಒಬ್ಬ ಕುಂಚಿಕೆಯನ್ನು ಕರೆದು ಅವನಿಗೆ, ಬೇಗ ಹೋಗಿ ಇಮ್ಲನ ಮಗನಾದ ಮಿಕಾಯೇವನು ಕರೆಕೊಂಡು ಬಾ ಎಂದು ಆಜ್ಞಾಪಿಸಿದನು. ಇಸ್ರಾಯೇಲ್ ಅರಸನು ಯೆಹೂದ್ಯರ ಅರಸನಾದ ಯೆಹೋಷಾಫಾಟನು ರಾಜ ವಸ್ತ್ರಗಳನ್ನು ಧರಿಸಿಕೊಂಡು ಸಮರ್ಯ ಪಟ್ಟಣದ ಹೆಬ್ಬಾಗಿಲ ಹತ್ತಿರದ ಬಯಲಲ್ಲಿ ತಮ್ಮ ತಮ್ಮ ಆಸನಗಳ ಮೇಲೆ ಕೂತ್ಕೊಂಡಿರಲು ಎಲ್ಲ ಪ್ರವಾದಿಗಳು ಅವರ ಮುಂದೆ ಪರವಶರಾಗಿ ಮಾತಾಡುತ್ತಾ ಇದ್ದರು. ಅವರಲ್ಲಿ ಕೆನಾನನ ಮಗನಾದ ಚಿದ್ಕೀಯ. ಈ ಪ್ರವಾದಿಗಳ ಲೀಡರ್ ಯಾರು? ಚಿದ್ಕೀಯ. ಈ 400 ಮಂದಿ ಪ್ರವಾದಿಗಳ ಲೀಡರ್ ಯಾರು? ಚಿಂದಿ ಕಬ್ಬಿಣದ ಕಂಬುಗಳನ್ನು ಮಾಡಿಸ್ಕೊಂಡು ಬಂದು ಕೊಲ್ಮೆಯಲ್ಲಿ ತಲೆಗೆ ಕಟ್ಟಿಕೊಂಡು ಬಂದು ರಾಜ ಮುಂದೆ ಆಕ್ಟಿಂಗ್ ಮಾಡ್ತಾರಂತೆ. ಕೆಲಸ ಆಕ್ಟಿಂಗ್ ಮಾಡೋದ್ರಲ್ಲಿ ಐತಾ ಬದುಕು ಜೀವನ? ಇಲ್ಲ. ಬಂದು ಕೊಂಬುಗಳಿಂದಲೋ ಎಂಬಂತೆ ನೀನು ಆರ್ಯಾಮರನ್ನು ಇರಿದು ಕೊಂದು ಹಾಕುವಿ ಎಂಬುದಾಗಿ ಯೆಹೋವನು ಹೇಳುತ್ತಾನೆ ಅಂದನು. ಉಳಿದ ಪ್ರವಾದಿಗಳು ಅದೇ ಥರ ಹೇಳಿದ್ರಂತೆ. ಮತ್ತು ಪಾಪ ಲೀಡರ್ ಹೇಳಿದ್ದು ಹೇಳ್ಬೇಕಲ್ಲ. ರಾಮೋತ್ ಗಿಲ್ಯಾದಿಗೆ ಹೋಗು, ನೀನು ಕೃತಾರ್ಥನಾಗಿ ಬರುವಿ, ಯೆಹೋವನು ಅದನ್ನು ಅರಸನ ಕೈಗೆ ಒಪ್ಪಿಸುವನು. ಅಲ್ಲ, ಇವರು ಪ್ರವಾದನೆ ಕೇಳಿದ್ರಲ್ಲ, ರಾಜ ಏನು ಮಾಡ್ತಾನಂತೆ? ಜಯಶಾಲಿಯಾಗಿ. ಆದರೆ ಕಥೆನೇ ಬೇರೆ ಇತ್ತಿದ್ರು. ಕಥೆನೇ ಬೇರೆ ಇದೆ. ಸುಳ್ಳು ಪ್ರವಾದಿಗಳಿಗೆ ಏನು ಗೊತ್ತಾಗಲ್ಲ. ಉಂಡು ತಿಂದು ಕುಡಿಯೋದು ಗೊತ್ತು ಹೊರತು ಮತ್ತೇನು ಕೂಡ ಅವರಿಗೆ ಗೊತ್ತಾಗೋದಿಲ್ಲ. ಹಲ್ಲೆಲೂಯಾ. ಎಲ್ಲ ಸುತ್ತಮುತ್ತ ಎಲ್ಲ ತಿಂದು ಉಂಡು ಕುಡಿಯೋದು ಗೊತ್ತು ಹೊರತು ಅವ್ರಿಗೆ ವಾಕ್ಯ ಏನಿಲ್ಲ, ಗೊತ್ತಾಗೋದಿಲ್ಲ. ಹಲ್ಲೆಲೂಯಾ. ಯಾಕೆ ಅರ್ಥ ಆಗಲ್ಲ? ಪಾಪ ಅವ್ರು ದೇವರನ್ನು ನಿರೀಕ್ಷೆ ಮಾಡದೆ ಸಂಬಳಗಳು ತಗೊಂಡು ಅದ್ಭುತವಾದ ರೀತಿಯಲ್ಲಿ ಜೀವನ ಸಾಗಿಸುವಂಥವ್ರಿಗೆ ಏನು ಅರ್ಥ ಆಗುತ್ತೆ ಹೇಳ್ರಿ? ಹಲ್ಲೆಲೂಯಾ. ಬೇಳಮಂತ ಜನಗಳು. ಹಲ್ಲೆಲೂಯಾ. ಮಿಕಾಯೇಲನು ಕರೆಯುವುದಕ್ಕೆ ಹೋದ ದೂತನು ಅವನಿಗೆ, ಎಲ್ಲಾ ಪ್ರವಾದಿಗಳು ಏಕ ಮನಸ್ಸಿನಿಂದ ಅರಸನಿಗೆ ಶುಭವನ್ನೇ ಮುಂತಿಳಿಸ್ತಾರೆ, ದಯವಿಟ್ಟು ನೀನು ಅವರಂತೆ ಶುಭ ಮುಂತಿಳಿಸು ಎಂದು ಹೇಳಿದನು. ನೋಡ್ರಿ, ಹೋದವನು ಅವನಿಗೆ ಚಾಲ್ತಿರ್ಬೇಕು. ಆ ವ್ಯಕ್ತಿ ಇನ್ನೂ ಕರೆಯಕ್ಕೆ ಹೋಗಿ ಮನೆ ಮುಂದೆ ನೀನು ಬಂದರೆ 400 ಮಂದಿ ಪ್ರವಾದಿಗಳು ಏನು ಹೇಳಿದಾರಲ್ಲ, ಸದ್ಯ ಅದನ್ನೇ ಹೇಳು. ನೀನು ವಿಚಿತ್ರವಾಗಿ ರಾಜನ ಮುಂದೆ ಏನು ಮಾಡಬೇಡ, ಹೇಳಕ್ ಹೋಗಬೇಡ, ಅದನ್ನೇ ಮುಂದೆ ತಿಳಿಸು. ಹಲ್ಲೆಲೂಯಾ. ಯಾಕೆಂದ್ರೆ ಈ ಮಿಕಾಯೇವು, ಅದಕ್ಕೆ ಮಿಕಾಯೇವು ಹೇಳ್ತಾನೆ, ಯೆಹೋವ ನಾನೇ, ನನ್ನ ದೇವರು ಹೇಳುವುದನ್ನೇ ನುಡಿಯುತ್ತೆ. ನನ್ನ ದೇವರು ಏನು ಹೇಳ್ತಾನೆ ಅದನ್ನೇ ನುಡಿಯುತ್ತೆ. ಹಲ್ಲೆಲೂಯಾ. ನನ್ನ ದೇವರು ಏನು ಹೇಳ್ತಾನೆ ಅದನ್ನೇ ನುಡಿತೇನೆ ಎಂದು ಉತ್ತರ ಕೊಟ್ಟನು. ಅವನು ಅರಸನ ಬಳಿಗೆ ಬಂದಾಗ, ಯಾರು? ಮಿಕಾಯೇವು ಬಂದ, ನಾವು ರಾಮೋತ್ ಗಿಲ್ಯಾದಿನ ಮೇಲೆ ಯುದ್ಧಕ್ಕೆ ಹೋಗಬಹುದೋ ಬಾರದೋ ಎಂದು ಕೇಳಲು ಅವನು, ಹೋಗಬಹುದು, ಕೃತಾರ್ಥರಾಗಿ ಬರುವಿರಿ, ವೈರಿಗಳು ನಿಮ್ಮ ವಶರಾಗುವರು ಎಂದು ಹೇಳಿದನು. ಹೇಳಿ ಮುಂದಿನ ಕಥೆಗೆ ಆಗ್ತಾನೆ. ಹಲ್ಲೆಲೂಯಾ. ಆಗ ಅರಸನು ಅವನಿಗೆ, ಸತ್ಯವನ್ನೇ ತಿಳಿಸಬೇಕೆಂದು ಯೆಹೋವನ ಹೆಸರಿನಲ್ಲಿ ನಿನ್ನನ್ನು ಎಷ್ಟು ಸಾರಿ ಪ್ರಮಾಣ ಮಾಡಿಸಬೇಕನ್ನಲು. ಸತ್ಯ ಬೇಕಾ ನಿನಗೆ? ಸರಿ, ಈ ಪ್ರವಾದಿಗಳು ಹೇಳಿದಂಗೆ ಹೇಳ್ಬೇಕಾ? ಸತ್ಯ ಬೇಕಾ? ಸತ್ಯ ಬೇಕಂದ್ರೆ ಈಗ ನುಡಿತೀನಿ. ಆ ಪ್ರವಾದಿಗಳು ಹೇಳಿದಂಗೆ ಹೇಳಿದ್ರೆ ಹೋಗ್ಬೋದು, ನೀನು ಹೋಗ ಆರಾಮಾಗಿ ಹೋಗು. ಅದ್ರ ಸತ್ಯವನ್ನು ಹೇಳ್ಬೇಕಂದ್ರೆ ನಿನ್ಗೆ ಎಷ್ಟು ಸರಿ ಹೇಳ್ಬೇಕು? ಸತ್ಯ ಹೇಳ್ಬೇಕಾ? ಆಯ್ತು ಅನ್ನೋದು. ಅವನು ಇಸ್ರಾಯೇಲರನ್ನು ಕುರುಬನಿಲ್ಲದ ಕುರಿಗಳಾಗಿ ಬೆಟ್ಟಗಳಲ್ಲಿ ಚೆದರಿ ಹೋಗಿರೋದನ್ನು ಕಂಡೆನು. ಹಲ್ಲೆಲೂಯಾ. ಇವತ್ತೊಂದು ಮಾತಿಗೆ ಆಹಾಬನಿಗೆ ಸಿಟ್ಟು. ಇಸ್ರಾಯೇಲ್ ಏನಾಗಿರುತ್ತೆ? ಕುರುಬನಿಲ್ಲದ ಕುರಿಗಳಾಗಿ ಬೆಟ್ಟದಲ್ಲಿ ಚೆದರಿ ಹೋಗಿದ್ದಾರೆ. ಅಂದ್ರೆ ಅರ್ಥೇನಾಯ್ತು? ಇವರಿಗೆ ರಾಜ ಇಲ್ಲ, ಯಾವನೂ ಇಲ್ಲ ಇವರಿಗೆ.
ಕುರುಬನಿಲ್ಲ, ಕುರುಬನ್ ಬಿಟ್ರೆ ಕುರುಬನ್ ಏನು ಇಲ್ಲ, ಅವ್ರಿಗೆ ಯಾರು ಕಾಯವನಿಲ್ಲ, ಹೇಳೋನಿಲ್ಲ, ಕೇಳೋನಿಲ್ಲ, ಆ ಥರ ಆಗಿದಾರೆ ಇವರೆಲ್ಲ ಅಂತ ರಾಜ ಅದನ್ನು ಮುಂದೆನೆ. ನಾನು ಇದ್ದು ಕೂಡ ಯಾರಿಲ್ಲ ಅಂತ ಹೇಳ್ತದಲ್ಲ ಅಂತ ಅವ್ನು ಸಿಟ್ಟು ಬಂತವ ನೋಡ್ರಿ. ಅದನ್ನೇ ಹೇಳಿದ್ದು ನಾನು, ಯಾವಾಗಲೂ ಹೊಟ್ಟೆ ಉರ್ಸಂಗ ಮಾತಾಡ್ತಾರೆ ಇವನು. ನಾನು ಯಾವಾಗಲೂ ಕೂಡ ಹೇಳ್ತಿದ್ನಲ್ಲ, ರಾಜ ಇನ್ನೊಬ್ಬ ರಾಜನಿಗೆ ಹೇಳ್ತಾರೆ ನನಗೆ ವಿರುದ್ಧವಾಗಿನೇ ಯಾವತ್ತೂ ಮಾತಾಡ. ಅಲ್ಲಲ್ವಿಯ ಅದಕ್ಕೆ ಚದುರಿ ಹೋಗೋದನ್ನು ಕಂಡದ. ಆಗ ಯೆಹೋವನು, ಇವರು ಒಡೆಯನಿಲ್ಲದವರಾಗಿದ್ದಾರೆ, ಸಮಾಧಾನದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗಲಿ ಅಂದನು ಎಂಬುದಾಗಿ ಉತ್ತರ ಕೊಟ್ಟನು. ಆಗ ಇಸ್ರಾಯೇಲ್ ಅರಸನು, ನನಗೆ ಯಾವಾಗಲೂ ಶುಭವನ್ನಲ್ಲ ಅಶುಭವನ್ನೇ ಮುಂದೆ ತಿಳಿಸುತ್ತಾನಂತ ನಾನು ಹೇಳಿಲ್ವೇ? ಅದಕ್ಕೆ ಮಿಕ್ಕ ಮತ್ತೊಂದು ಸರಿ ಮಾತಾಡ್ತಾರೆ. ಏನು ಮಾತಾಡ್ತಾನೆ ನೋಡ್ರಿ. ದೇವರೊಂದು ಸಿಂಹಾಸನ ಕೂತಿರೋದನ್ನ ಕಂಡೆನ ದರ್ಶನದಲ್ಲಿ ಏನಾಗೈತಿ ಅಲ್ಲ ಹೇಳ್ತಾರೆ. ನಿನ್ನ 400 ಮಂದಿ ಪ್ರವಾದಿಗಳಲ್ಲಿ ಸುಳ್ಳಾತ್ಮವನ್ನ ದೇವರೇ ಕಳಿಸಿದಾರಂತ ಹೇಳಿದ. ಅಲ್ಲೆಲ್ಲೂಯ್ಯ. ನಾನು ನೋಡಿದೆ, ದೇವರು ಸಿಂಹಾಸನ ಕೂತಿದ್ದ, ಒಬ್ಬೊಬ್ಬರನ್ನಲ್ಲಿ ದೇವದೂತನ ಕೇಳುವಾಗ ಅಹಾಬನ ಒಂದು ಪ್ರವಾದಿಗಳಲ್ಲಿ ಅಹಾಬನು ಹೋಗಿ ಸಾಯುವಂತೆ ಸುಳ್ಳನ್ನು ಅವರಿಗೆ ಯಾವ ರೀತಿ ನೀವು ಹೋಗಿ ಪ್ರೇರೇಪಿಸ್ತೀರಿ? ಪ್ರವಾದಿಗಳೇನು ಹೇಳ್ಬೇಕು? ಆಮನಿಗೆ ಸುಳ್ಳು ಹೇಳ್ಬೇಕು, ಹೋಗು ಹೋಗು ಇದ್ದಕ್ಕೆ ಹೋಗು ಹೋಗು ಅಂತ. ಇದ್ದಕ್ಕೆ ಹೋಗಿ ಪ್ರೇರಣೆ ಯಾರು ಮಾಡ್ತೀರಿ? ಯಾವ ಥರ ಮಾಡ್ತೀರಿ ನೀವು ಅಂತ ಕೇಳಿದಾಗ ಒಂದೊಂದು ದೇವದೂತು ಒಂದೊಂದು ರೀತಿ ಹೇಳ್ತಾರೆ. ಆದರೆ ಇನ್ನೊಬ್ಬ ಲಾಸ್ಟ್ ಕೊನೆಯ ದೇವದೂತ ಏನು ಹೇಳ್ತಾರಂತೆ, ಯಾವ ರೀತಿ ಪ್ರೇರೇಪಿಸಿ ಅಂತ ಕೇಳಿದಾಗ 20ನೇ ವಚನದಲ್ಲಿ, ಕಡೆಯಲ್ಲಿ ಒಂದು ಆತ್ಮ ಹೇಳ್ತು, ಯೆಹೋವನ ಮುಂದೆ ಬಂದು ನಿಂತು ಅವನಿಗೆ, ನಾನು ಹೋಗಿ ಅವನನ್ನು ಪ್ರೇರೇಪಿಸುವೆನು ಅಂದಿತ್ತು. ಹೇಗೆ ಪ್ರೇರೇಪಿಸುವಿ ಅಂತ ಯೆಹೋವನು ಕೇಳಲು, ನಾನು ಅಸತ್ಯವನ್ನಾಡುವ ಆತ್ಮವಾಗಿ ಅವನ ಎಲ್ಲ ಪ್ರವಾದಿಗಳಲ್ಲಿ ಸೇರ್ಕೊಳ್ತೀನಿ. ಅಲ್ಲೇ ನಾನು ಏನು ಹೇಳ್ಬೇಕು? ಸತ್ಯ ಅಸತ್ಯ ಹೇಳ್ತಾ ಇರ್ಬೇಕು. ಹೋಗು ಹೋಗು, ಜಯಶೀಲಾಗಿ ಬರ್ತಿ, ಜಯವೀರನೇ ನೀನೇ, ಎಲ್ಲ ಆ ಒಂದು ವೈರಿಗಳನ್ನು ಸಂಹರಿಸಿ ನೀನು ಜಯಶೀಲನಾಗಿ ಬರ್ತಿ, ಜಯವೀರನಾಗಿ ಬರ್ತಿ ಅಂತೇಳಿ ಒತ್ತಾಯಪೂರ್ವಕವಾಗಿ ಅವನನ್ನು ಏನು ಮಾಡಬೇಕು? ಪ್ರವಾದಿಗಳ ಮೂಲಕವಾಗಿ ಕಳಿಸ್ಬೇಕು. ಸೇರುವೆನು ಎಂದು ಉತ್ತರ ಕೊಡ. ಆಗ ಆತನು ದೇವರೇನು ಮಾಡ್ದ? ಅದಕ್ಕೆ ಹೋಗು, ಅದಂತೆ ಮಾಡು, ಸಫಲನಾಗುವಿ ಅಂದ. ಅಲ್ಲೆಲ್ಲೂಯ್ಯ. ಅದಕ್ಕಾಗಿ ನಿಮ್ಮ ಪ್ರವಾದಿಗಳು ಸುಳ್ಳು ಹೇಳ್ತಾ ಇದಾರೆ, ನಿನ್ನ ಜಯ ಆಗಿ ಬರ್ತದೆ, ನಿನ್ನ ಜಯ ಸಿಗ್ತತೆ ಅಥವಾ ಶತ್ರುಗಳು ಓಡಿಸ್ತಿ ಅಂತೇಳಿ ನಿನ್ನ ಪ್ರವಾದಿಗಳು ಯಾಕೆ ಹೇಳ್ತಾರಪ್ಪ ಅಂದರೆ, ದೇವರಿಂದ ಕಳಿಸಲ್ಪಟ್ಟ ಒಂದು ಆತ್ಮ ನಿಮ್ಮ ಎಲ್ಲ ಪ್ರವಾದಿಗಳೊಳಗೆ ಸೇರ್ಕೊಂಡಿದೆ. ಅದು ಆ ರೀತಿ ಸುಳ್ಳು ಹೇಳಿ ನಿನ್ನನ್ನು ಇದ್ದು ಕಳಿಸೋದಕ್ಕಾಗಿಯೇ ದೇವರಿಂದ ಬಂದಿದೆ. ಅದಕ್ಕಾಗಿ ಅವರು ಒಂದೇ ಮಾತು ಹೇಳ್ತಾರೆ, ಜಯ ಆಗ್ತದೆ ನಿನಗೆ, ಸಂಹರಿಸಿ ಎಲ್ಲರನ್ನು ಸಂಹರಿಸಿ ಬರ್ತಿ, ವೈರಿಗಳನ್ನು ನಿನಗೆ ಚೆಂಡಾಡ್ತಿ ಅಥವಾ ಬೇರೆ ಏನೇನೋ, ಒಟ್ಟು ಜಯದ ಸಂಕೇತ ನಿನಗೆ ಕೊಡ್ತಿದ್ದಾರೆ ಅವರು. ಯಾಕೆ ಜಯದ ಸಂಕೇತ ಕೊಡ್ತಿದ್ದಾರೆ ಅಂದರೆ, ಅದು ದೇವರಿಂದ ಒಂದು ಸುಳ್ಳಾದ ಆತ್ಮ ಬಂದಿದೆ. ಅಲ್ಲಲ್ವಿಯ. ಯೆಹೋವನು ನಿನ್ನ ವಿಷಯದಲ್ಲಿ ಕೇಡು ನುಡಿದು, ನೋಡ್ರಿ, ಯೆಹೋವನು ನಿನ್ನ ವಿಷಯದಲ್ಲಿ ಕೇಡು ನುಡಿದು ನಿನ್ನ ಪ್ರವಾದಿಗಳಲ್ಲಿ ಅಸತ್ಯವನ್ನು ಆಡುವ ಆತ್ಮವನ್ನು ಕಳಿಸಿದ್ದಾನೆ ಅಂತ ಹೇಳಿ. ಅಲ್ಲಲ್ವಿಯ. ಮಿಕ್ಕದ ಮಾತು ಯಾರು ಕೇಳಿಲ್ಲ. ಮಿಕ್ಕದ ಮಾತು ಏನು ಮಾಡಲಿಲ್ಲ? ಯಾರು ಕೇಳಲಿಲ್ಲ. ಅಲ್ಲಲ್ವಿಯ. ನೋಡ್ರಿ, ಅವರಿಗೂ ಅಭಿಷೇಕ ಇದೆ, ಸುಳ್ಳಾದ ಅಭಿಷೇಕ ಇದೆ. ನೋಡ್ರಿ, ಅವರು ಯೆಹೋವನ ಭಕ್ತರೆ, ಯೆಹೋವನ ಒಂದು ಪ್ರವಾದಿಗಳನ್ನೇ. ನೋಡ್ರಿ, ಆ ಪ್ರವಾದಿ ಹೆಂಗೆ, ಈ ಪ್ರವಾದಿ ಹೆಂಗೆ, ಇವನೊಬ್ಬರು ಅವ್ರು 400 ಜನ. ನೋಡ್ರಿ, ನಮ್ದು ಒಂದೇ ಒಂದು ಸಭೆ, ಇಡೀ ಎಲ್ಲ ಸಭೆಗಳು ಒಂದು. ನೋಡ್ರಿ ಹೆಂಗೈತಿ ಗ್ರಹಚಾರ. ಯಾರು ಮಾತು ನಂಬ್ತಾರೆ ಜನ? 400 ಜನದ ಮಾತನ್ನ ಕೇಳಿದ್ರೆ ಹೊರತು ಒಬ್ಬನ ಮಾತಲ್ಲಿ ಏನು ಮಾಡಲಿಲ್ಲ, ಯಾರು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ಅಲ್ಲೆಲ್ಲೂಯ್ಯ. ಅಲ್ಲಿ ಇನ್ನೊಬ್ಬ ಪ್ರವಾದಿ ಚಿದ್ಕಿ ಇದ್ದ, ಅವನೇನು ಮಾಡ್ದ? ದೇವರಿಂದ ಕಳಿಸಲ್ಪಟ್ಟವನೆಂದು ಎಣಿಸುತ್ತಿದ್ದ. ಅದೇ ಚಿದ್ಕಿ, ಅವನು ಪ್ರವಾದಿಗಳ ಲೀಡ್ರ್. ಅವನು ದೇವರಿಂದ ಕಳಿಸಲ್ಪಟ್ಟಿದ್ದೇವೆ ಅಂತ ಅಂದುಕೊಂಡ. ಅಭಿಷೇಕ ಹೊಂದಿದ್ದ, ಬೋಧನೆ ದೇವರ ವಾಕ್ಯಕ್ಕೆ ವ್ಯತಿರಿಕ್ತವಾಗಿತ್ತು. ಪ್ರವಾದನೆ ಅವರ ಒಂದು ಅಭಿಷೇಕ ಕರೆಕ್ಟ್ ಇತ್ತು, ಆದರೆ ಅವರು ಮಾತಾಡೋ ಮಾತುಗಳೆಲ್ಲ ಸುಳ್ಳಾಗಿತ್ತು. ದೇವರ ಬೋಧನೆ ಅವರಲ್ಲಿ ಇರಲಿಲ್ಲ. ಅಲ್ಲಲ್ವಿಯ. ದೇವರ ಬೋಧನೆ ಏನಾಗಿರಲಿಲ್ಲ ಅವರಲ್ಲಿ, ಇರಲಿಲ್ಲ. ಬಿಳಾಮನಂತೆ ಇವರು ಕೂಡ ಪ್ರವಾದಿಗಳಾಗಿದ್ದರು. ಬಿಳಾಮಂತೆ ಏನಾಗಿದ್ದರು? ಇವರು ಕೂಡ ಪ್ರವಾದಿಗಳಾಗಿದ್ದರು. ಸಂಸ್ಥೆ ಮುಖ್ಯಸ್ಥ ಬಿಳಾಮ. ಸಂಸ್ಥೆಯ ಮುಖ್ಯಸ್ಥ ಯಾರು? ಎಲ್ಲಾ ಸಂಸ್ಥೆಗಳ ಮುಖ್ಯಸ್ಥ. ಈ ಪ್ರವಾದಿಗಳ ಸಂಸ್ಥೆಗಳ ಮುಖ್ಯಸ್ಥ ಯಾರು? ಬಿಳಾಮನಾಗಿದ್ದರು. ಇವರು ಪ್ರವಾದಿಗಳಾಗಿದ್ದರು.
ಮಿಕ ಎಂಬ ದೇವರಿಂದ ಅಭಿಷಿಕ್ತ, ದೇವರ ವಾಕ್ಯ ಹೊಂದಿದವನು, ದೇವರಿಂದ ಕಳಿಸಲ್ಪಟ್ಟ ಒಬ್ಬನೇ ಒಬ್ಬ ವ್ಯಕ್ತಿಯಾಗಿದ್ದನು. ಅಲ್ಲಲ್ವೇ? ಇವರೆಲ್ಲರೂ ದೇವರಿಂದ ಕಳಿಸಲ್ಪಡಲಿಲ್ಲ. ಅಲ್ಲಲ್ವಯ್ಯ? ನೋಡ್ರಿ ಬೀಜಗಳು ಯಾವ ರೀತಿ ಕೆಲಸ ಮಾಡ್ತಾವಂತ ನೋಡ್ರಿ. ಅವರು ಅಭಿಷೇಕ, ಇದು ಅಭಿಷೇಕ. ಈ ಮಿಕಾಯು ಇವರು 400 ಮಂದಿ ಪ್ರವಾದಿಗಳು, ಇವರು ಕೂಡ ಅಭಿಷೇಕ ಹೊಂದಿದವ್ರೆ. ಆದರೆ ಅವರವ್ರ ಕೆಲಸಗಳು ನೋಡ್ರಿ, ಅವ್ರ ಫಲಗಳು ನೋಡ್ರಿ ಏನೇನದಾವಂತ. ಒಂದು ಸುಳ್ಳು ಹೇಳುವಂಥದ್ದು, ಒಂದು ಸತ್ಯ ಹೇಳುವಂಥದ್ದು. ನೋಡ್ರಿ, ಒಂದು ಬೆಳೆ, ಇನ್ನೊಂದು ಕಳೆ. ಲೋಕದಲ್ಲಿ ಏನೈತಿ? ಬೆಳೆ ಒಂದು ಕಳೆ. ಎಷ್ಟದ ಒಂದೇ. ಆ ಮುಳ್ಳು ಗಿಡ ಆಗಲಿ, ಏನೇ ಗಿಡ ಆಗಲಿ ಎಲ್ಲ ಅಷ್ಟೇ. ಹುಲ್ಲಾಗಲಿ, ಮುಳ್ಳು ಗಿಡ ಆಗಲಿ, ಅದೇನು ಏನು ಸಂಬಂಧಪಡ್ತದೆ ಮನುಷ್ಯನ ತಿನ್ನಲಿಕ್ಕೆ ಏನು ಬರಲಿಲ್ಲ. ಕಳೆ ಸಂಬಂಧ. ಒಂದು ತಿನ್ನುವಂಥ ಆಹಾರ, ಒಂದು ತಿನ್ನದಿರುವಂಥ ಆಹಾರ, ಕಳೆ. ಅಲ್ಲೆಲುಯ್ಯ? ನೋಡ್ರಿ, ಆಹಾಬನು ಅಲ್ಲೆಲುಯ್ಯ ದೇವರು ಏನು ವಾಕ್ಯ ಕಳಿಸಿದ್ದಾನೆಂದು ಲಕ್ಷಿಸ್ರಿ. ಆಹಾಬನಿಗೆ ಏನು ದೇವರು ವಾಕ್ಯ ಕಳಿಸಿರಂತ ಲಕ್ಷಿಸ್ರಿ. ಏನಾಗಿತ್ತು? ಆಹಾಬನ ರಕ್ತವನ್ನು ನಾಯಿಗಳು ನೆಕ್ತವೆ. ಇಜಬೇಲಳ ಒಂದು ರಕ್ತವನ್ನ, ಮಾಂಸವನ್ನ ನಾಯಿಗಳು ತಿಂತವಂತ ಪ್ರವಾದನೆ ಆಗಿತ್ತು. ಅವರು ದೇವರ ವಂಶದಲ್ಲಿರ್ತಕ್ಕಂಥವ್ರೆ. ಇಸ್ರಾಯೇಲ್ ಜನರಿಗೆ ರಾಜರಾಗಿರ್ತಕ್ಕಂಥವ್ರು. ಆಕೆ ರಾಣಿ, ಆತನು ರಾಜ. ಅಂತ ಒಂದು ಕೆಟ್ಟ ಪ್ರವಾದನೆ ಅವ್ರ ಜೀವನದಲ್ಲಿ ಯಾಕೆ ಎಲಿಯ ಮಾಡ್ದ? ಯಾಕೆ ಎಲಿಯ ಮಾಡ್ದ? ಅವ್ರ ಚಾಳಿಗಳನ್ನು ನೋಡೇ ಮಾಡ್ದ. ದೇವ್ರ ವಾಕ್ಯಕ್ಕೆ ಮನಸ್ಸು ಕೊಡದೆ ಸಂಪ್ರದಾಯಗಳಿಗೆ, ಪದ್ಧತಿಗಳಿಗೆ, ದೇವ್ರ ವಾಕ್ಯವನ್ನು ಬಿಟ್ಟು ಜನರನ್ನ ತಪ್ಪಾದ ದಾರಿಗೆ ನಡೆಸ್ತಾ ಇದ್ದದ್ರಿಂದನೇ. ಅಲ್ಲೆಲುಯ್ಯ? ಎಲ್ಲ 400 ಮಂದಿ ಪ್ರವಾದಿಗಳು ಆ ಥರ ನಾಯಿ ನೆಕ್ಕದಂಗೆ, ಇಜಬೇಲಳ ಮಾಂಸ ನಾಯಿ ತಿನ್ನದಂಗೆ ಯಾವ ಪ್ರವಾದಿ ಮಾಡ್ಲಿಕ್ಕೆ ಸಾಧ್ಯ? ದೇವ್ರು ಈ ಥರ ಪ್ರವಾದಿ ಅಂತ ಎಲಿಯ ಮೂಲಕ ಈ ರೀತಿ ವಾಗ್ದಾನ ಮಾಡಲ್ಪಟ್ಟಂದಾಗ ಆ ವಾಗ್ದಾನವನ್ನು ಬದಲಿಸಲು ಶಕ್ತರು ಯಾರು? 400 ಮಂದಿ ಪ್ರವಾದಿಗಳು ತಾನು ಸಂಬಳ ಕೊಟ್ಟು ಸಾಕಿ ಬೆಳೆಸಿದಂಥ, ದಿನ ಮಟನ್ ಚಿಕನ್ ತಿನ್ನುತ್ತಾ ಬೈಬಲ್ ಕಾಲೇಜಿನಲ್ಲಿ ಬೈಬಲ್ ಓದಿ ಬಂದವರು ಏನಾದ್ರು ಬದಲಾಯಿಸ್ಬೋದಾ? ಅಲ್ಲೆಲುಯ್ಯ? ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಮಿಕನ ದರ್ಶನ ನೋಡಿದಾಗ ವಾಕ್ಯ ಏನು ಹೇಳ್ತದಂತ ನಮಗೆ ಗೊತ್ತಾಗುತ್ತೆ. ಮಿಕನ ದರ್ಶನ ನೋಡಿದಾಗ ವಾಕ್ಯ ಏನು ಹೇಳ್ತಂತ ನಮಗೆ ಗೊತ್ತಾಗುತ್ತೆ. ದೇವರ ಆಲೋಚನೆ ಏನೈತೆ ಅಂತ ನಮಗೆ ಗೊತ್ತಾಗುತ್ತೆ. ದೇವ್ರ ಚಿತ್ತ ಏನೈತೆ ಅಂತ ನಮಗೆ ಗೊತ್ತಾಗುತ್ತೆ. ಅವನ ಹೃದಯದಲ್ಲಿ ತಿಳಿದು ಅದಕ್ಕೆ ಅವನಿಗೆ ಹೇಳಿದರು, ನೀನು ಎಲ್ಲ ಪ್ರವಾದಿಗಳೇ ಹೇಳಿದ್ದನ್ನೇ ಹೇಳು. ಹಾಗೆ ಮಾಡಿದರೆ ನಾವು ನಿನಗೆ ಏನು ಮಾಡ್ತೀವಿ? ನಮ್ಮ ಅನ್ಯೋನ್ಯತೆಯಲ್ಲಿ ಸೇರಿಸಿಕೊಳ್ತೀವಿ. ನೀನು ನಮ್ಮಂತೆ ಇರು, ನಾವು ಹೇಳಿದ್ದೇನೆ ಹೇಳು, ಮಾಡು. ನಿಂದೇನು ವಿಶೇಷ? ಬಾ ಫಸ್ಟ್ ಮೀಟಿಂಗ್ಗೆ ನಮ್ಮ ಜೊತೆಗೆ ಬಾ, ನಮ್ಮಂತೆ ಇರು, ಮಾಡು. ಅಲ್ಲವೇ? ನಾವು ನಿನ್ನ ಅನ್ಯೋನ್ಯತೆಯಲ್ಲಿ ಸೇರಿಸ್ಕೊಳ್ತೀವಿ. ನಿಂದೆ ಒಂದು ಸಪ್ರೇಟ್ ಆದ್ರೆ ನಾವು ಹೆಂಗೆ ಸೇರಿಸ್ಕೊಳಕ್ಕಾಗುತ್ತೆ ಅಂತ ಮಿಕಾಯುವನ್ನ ಏನು ಮಾಡಿದ್ರಂತ ಜನ 400 ಜನ ಪ್ರವಾದಿಗಳು ಕರೆದ್ರಂತೆ, ಹೇಳಿದ್ರು, ಪ್ರೇರೇಪಿಸಿದರು. ನಾವು ಪುನಃ ನಮ್ಮ ಸಂಪ್ರದಾಯ ಸಭೆಗಳಿಗೆ ಸೇರಿಸಿಕೊಳ್ಬೇಕು. ನಾವು ಇನ್ನು ಹೊರಗಾಕಿದ್ದೀವಿ. ಈಗ ಪುನಃ ನಾವೇನು ಮಾಡ್ತೀವಿ? ಒಬ್ಬ ಪ್ರವಾದಿ ಎಂದು ನಮಗೆ ಗೊತ್ತು, ನಾವು ನೀನೊಬ್ಬ ಪ್ರವಾದಿ ಅಂತ ನಮಗೆ ಸಂಪೂರ್ಣ ಗೊತ್ತಿದೆ. ಆದರೆ ನೀನು ಯಾವಾಗಲೂ ಶಪಿಸುವ ಮಾತನ್ನೇ ಹೇಳುತ್ತಿ. ನೀನು ಯಾವಾಗಲೂ ಆಹಾಬನನ್ನು ಶಪಿಸುತ್ತಿ. ಆದರೆ ಚಿದ್ಕೀನನು ಪೋಪ ಆಗಿದ್ದಲ್ಲಿ ಯಾವಾಗಲೂ ಆಶೀರ್ವದಿಸುತ್ತಿದ್ದನು. ಅಲ್ಲೆಲೂಯ್ಯ? ಚಿದ್ಕೀನನು ಅವನು ಆಹಾಬನನ್ನು ಏನು ಮಾಡ್ತಿದ್ದ? ಯಾವಾಗಲೂ ಆಶೀರ್ವದಿಸ್ತಿದ್ದ. 2 ಕೊಂಬು ಬಿಟ್ಕೊಂಡು ಏನು ಮಾಡ್ದ? ಈ ಥರ ನಿನ್ನ ಶತ್ರುಗಳಿಗೆ ಇರಿದು ಕೊಂದಾಕ್ತಿ. ಅವ್ರು ಇರಿದು ಇವನು ಕೊಲ್ಲಲ್ಲ, ಇವರೇ ಇರಿದು ಅವರನ್ನು ಕೊಂತಾನಂತೇಳಿ ನುಡಿದ್ರು. ಭಾರಿ ನುಡಿ, ಕಾರಣಕ್ಕಾಗಿ ಹಾಗೆ ನುಡಿದ್ರು ಕೂಡ ಏನಾತಲ್ಲಿ? ಹೇಳಿದ್ರು ಕೂಡ, ಪ್ರೇರೇಪಿದ್ರು ಕೂಡ ಏನಾಯ್ತು? ಆ ಬಡ ಮಿಕಾಯು ಬಡ ವ್ಯಕ್ತಿ, ಪಾಪ, ಯಾವ ಸಂಬಳಿಲ್ಲ, ಏನಿಲ್ಲ, ಎಲ್ಲ ಒಣ ರೊಟ್ಟಿ ಚಟ್ನಿ ತಿಂದ್ಕೊಂಡು ಪಾಪ ಬೆಳೆದಂಥ ವ್ಯಕ್ತಿ.
ಕಾಲೇಜ್ನಾಗ ಮಟನ್ ತಿಂದು ಬೆಳೆದಂಥ ವ್ಯಕ್ತಿ, ಆ ರೀತಿ ಬೈಬಲ್ ಸ್ಟಡಿ ಮಾಡೋಂಥ ವ್ಯಕ್ತಿ ಅಲ್ಲ ಅವರು. ಪಾಪ ಬಡ ವ್ಯಕ್ತಿ, ಮಿಕಾಯು ಭಾಳ ಬಡವ, ಕೇವಲ ಗುಡಿಸ್ಲಿಕ್ತ ಇಲ್ಲ ಗೊತ್ತಿಲ್ಲ, ಮನೆ ಹೇಳ್ಕೊಂಡು ಒಂದು ನೇರಲಿಕ್ತ ಇಲ್ಲ ಗೊತ್ತಿಲ್ಲ, ಮನೆ ಎಂಥದಿತ್ತೋ ನಮಗೆ ಗೊತ್ತಿಲ್ಲ. ನಿನ್ನೊಂದಿಗೆ ಯಾವ ಹೆಚ್ಚಿನ ದೊಡ್ಡ ಸಭೆ ಇಲ್ಲ. ಆ ಜನರೊಂದಿಗೆ ಮಿಲಿಗಟ್ಟಲೆ ಜನರಿದ್ರು. ಅಲ್ಲೆಲೂಯ. ನಿನ್ನೊಂದಿಗೆ ಯಾರು ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಮಿಕಾಯಿಗೆ, ನಿನ್ನೊಂದಿಗೆ ಯಾರಿಲ್ಲಪ್ಪ, ಇನ್ನೊಬ್ಬನೇ ಇದ್ದೀ, ಅದಕ್ಕೆ ನಮ್ಮ ಜೊತೆ ಸೇರಿ. ನೋಡ್ರಿ, ನಮ್ಮ ಜೊತೆ ಮಿಲಿಯಗಟ್ಟಲೆ ಜನ ಅದಾರ. ಅಲ್ಲೆಲೂಯ. ನೀನು ಅವ್ರು ಹೇಳಿದಂತೆ ಹೇಳು, ನಿನಗೆ ಏನು ಸಿಕ್ಕುವುದೆಂದು ನೋಡು, ದೇಶದ ಐಶ್ವರ್ಯ ಅನುಭವಿಸುವಿ. ಅಲ್ಲಿ ತಪ್ಪು ವ್ಯಕ್ತಿಯೊಂದಿಗೆ ಮಾತಾಡ್ತಿರ್ತಾರೆ. ಅಲ್ಲೆಲೂಯ. ತಪ್ಪಾದ ವ್ಯಕ್ತಿ ಅವನೊಂದಿಗೆ ಮಾತಾಡಿದನು. ಸಂಪತ್ತು ಇರ್ತದೆ ನಿನಗೆ, ನಿನಗೆ ದೊಡ್ಡ ದೇಶದಲ್ಲಿ ದೊಡ್ಡ ಹೆಸರು ಇರ್ತದೆ, ನೋಡು, ಅನುಭವಿಸ್ತಿ. ಅಲ್ಲೆಲೂಯ. ದೇಶವನ್ನು ಅನುಭವಿಸ್ತಿ. ನನಗೊಂದು ಪತ್ರ ಬಂದಿತ್ತು, ನೀನು ನೋಡು, ನಮ್ಮ ಮಾತು ಕೇಳು, ನಿನಗೆ ಒಳ್ಳೆ ಸನ್ಮಾನಗಳು, ಇದನ್ನು ಬಿಡು. ಅಲ್ಲೆಲೂಯ. ಒಂದು ಪತ್ರ ಬಂದಿತ್ತು ನನಗೆ, ಅಡ್ರೆಸ್ ಇರಲಿಲ್ಲ, ಏನಿಲ್ಲ, ಪತ್ರ ಇತ್ತು. ಆದರೆ ದರ್ಶನದಲ್ಲಿ ನೀನು ಏನು ಪಡೆದಿದ್ದೀ, ಏನು ವಾಕ್ಯ ತೆಗೆದುಕೊಂಡಿದ್ದೀ ಅದನ್ನೇ ಹೇಳುವಂಥದ್ದು. ಅವನು ಬೇರೆ ಹೇಳಿನೇ ಹೇಳಲ್ಲ. ನನ್ಗೇನು ದರ್ಶನ ದೇವ್ರು ಕೊಟ್ಟಿದ್ದ, ಏನು ಹೇಳಿದ್ದಾನೋ ಅದನ್ನೇ ಹೇಳಿ, ಬೇರೆ ಏನು ಕೂಡ ನಾನು ಮಾಡಲ್ಲ. ಹೆಚ್ಚು ಇಲ್ಲ, ಕಡಿಮೆ ಇಲ್ಲ, ಒಂದನ್ನು ಕೂಡಿಸೋದಿಲ್ಲ, ಒಂದನ್ನು ತೆಗೆಯೋದಿಲ್ಲ. ಕರೆಕ್ಟಾಗಿ ದೇವ್ರು ಏನು ಹೇಳಿದ್ರೆ ಅದನ್ನು ಹೇಳೋದು ಅಷ್ಟೇ. ಅವನೇನು ಪ್ರೇರಣೆ ಹೇಳಿದ್ರು ಕೂಡ ಅವನ ಕೊನೆ ತೀರ್ಮಾನ ಅದೇ ಆಗಿತ್ತು. ಅಲ್ಲೆಲೂಯ. ನೋಡ್ರಿ, 2 ಪ್ರವಾದಿಗಳು. ಅಲ್ಲೆಲೂಯ. ಸೈನ್ಯದಲ್ಲಿಯೂ ದೇಶದ ದೃಷ್ಟಿಯಲ್ಲಿಯೂ ಶ್ರೇಷ್ಠವಾದಂಥ ವ್ಯಕ್ತಿ ಆ ಚಿದ್ಕೀಯನಾಗಿದ್ದನು. ರಾಜನ ದೃಷ್ಟಿಯಲ್ಲಿ ಅವನು ಮುಖ್ಯ ಪ್ರವಾದಿಯಾಗಿದ್ದನು. ಸಂಸ್ಥೆಯ ರೀತಿಯಲ್ಲಿ ಅವನು ಎಲ್ಲ ಇತರ ಪ್ರವಾದಿಗಳಿಗೆ ಮುಖ್ಯ ಪ್ರವಾದಿಯಾಗಿದ್ದ. ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಪ್ರವಾದಿಗಳಿಗೆ ಮುಖ್ಯ ಪ್ರವಾದಿಯಾಗಿದ್ದ. ಅವನು ಸಂಸ್ಥೆ ಮುಖ್ಯಸ್ಥನಾಗಿ ಮಾಡಲ್ಪಟ್ಟಿದ್ದನು. ಬಹಳ ವಿದ್ಯಾಭ್ಯಾಸ ಮಾಡಿರ್ಬೋದು, ಆ ಕೆಲಸಕ್ಕೆ ಬಹಳ ಯೋಗ್ಯನೂ ಆಗಿರ್ಬೋದು. ಅವನು ಪವಿತ್ರಾತ್ಮದಿಂದ ಅಭಿಷೇಕಿಸಲ್ಪಟ್ಟಿದ್ದ. ಪ್ರವಾದಿ ಸಾಧಾರಣ ಪ್ರವಾದಿ ಅಲ್ಲ, ಇಬ್ರಿಯ ಪ್ರವಾದಿ ಕೂಡ ಆಗಿದ್ದ. ಅಲ್ಲರಿ, 2 ಕೊಂಬುಗಳನ್ನು ಮಾಡಿಸ್ಕೊಂಡು ಏನು ಮಾಡ್ತಾನೆ, ಸೂಚನೆಯನ್ನು ಕೂಡ ಕೊಡ್ತಾನೆ, ಚಿಹ್ನೆಯನ್ನು ಕೂಡ ರಾಜನಿಗೆ ಕೊಡ್ತಾನೆ. ಕಬ್ಬಿಣದ ಕೊಂಬುಗಳನ್ನು ಮಾಡ್ರಿ, ಪವಿತ್ರಾತ್ಮ ಹೇಳಿದ್ದನ್ನು ಈ ಕೊಂಬುಗಳ ಮೂಲಕ ನಾನು ತೋರಿಸುತ್ತೇನೆ, ಮತ್ತು ರಾಜನಿಗೆ ನೀನು ಸಿರಿಯನನ್ನು ದೇಶದ ಹೊರಗೆ ಓಡಿಸುವಿ ಎಂದು ಹೇಳಿದನು. ಅಲ್ಲೆಲೂಯ. ರಾಜನನ್ನು ಏನು ಮಾಡ್ತೀನಿ, ನೀನು ದೇಶದಿಂದ ಹೊರಗೆ ಓಡಿಸು. ಬೀಳಾಮನು ಮೋಸೆಯಂತೆ ಮೂಲಭೂತವಾಗಿ ಮಾತಾಡಿದನು. ಬೀಳಾಮನು ಹೇಳಿದನು, ದೇವರು ಸಂಖ್ಯೆ 7 ಆಗಿದೆ, ಆದ್ದರಿಂದ 7 ಸ್ವಚ್ಛವಾದ ಯಜ್ಞವೇದಿಯನ್ನು ಬೀಳಾಮ್ ಮಾಡಿಸಿದನು. 7 ದೇವರನ್ನ ಸಮೀಪಿಸುವಂಥ ರೀತಿ ಅವನಿಗೆ ಗೊತ್ತಿತ್ತು. ಸರಿ, ಬೀಳಾಮ್ನಿಗೆ ಯಾವ ರೀತಿ ದೇವರನ್ನು ಸಮೀಪಿಸಬೇಕು, ಯಾವ ರೀತಿ ದೇವರನ್ನು ನಮಿಸ್ಬೇಕು ಅನ್ನೋದೆಲ್ಲ ಗೊತ್ತಿತ್ತು ಅವನಿಗೆ. ಆದರೆ ದೇವ್ರು ಹೇಳಿದ ಮಾತು ಮಾತ್ರ ಕೇಳ್ತಿರ್ಲಿಲ್ಲ. ದೇವ್ರ ಚಿತ್ತೆಲ್ಲ ಗೊತ್ತಿತ್ತು ಅವನಿಗೆ. ದೇವ್ರು ಏನು ಮಾಡ್ತಾನೆ, ಯಾವ ರೀತಿ ಒಪ್ತಾನೆ, ಯಾವ ರೀತಿ ಯಜ್ಞವೇದಿ ಮಾಡಬೇಕು, ಯಾವ ರೀತಿ ಯಜ್ಞಗಳನ್ನು ಮಾಡಬೇಕನ್ನೋ ಎಲ್ಲ ಸಂಗತಿಗಳು ಗೊತ್ತಿತ್ತು. 7 ಯಜ್ಞವೇದಿಗಳನ್ನು ಕಟ್ಟಿಸ್ತಾನೆ ಅವನು. ಶಾಪ ಕೊಡ್ಲಿಕ್ಕೆ, ಆಶೀರ್ವಾದ ಮಾಡ್ಲಿಕ್ಕಲ್ಲ, ಶಾಪ ಕೊಡ್ಲಿಕ್ಕೆ. ಎಷ್ಟು ಯಜ್ಞವೇದಿಗಳು ಕಟ್ಟಿಸ್ತಾನೆ? 7. ಅಲ್ಲೆಲೂಯ. ನೋಡ್ರಿ, ಇದರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ. ನಾನು ಬೈಬಲ್ ಹೇಳಿದೆ, ನಾನು ಸೇವಕ ಅನ್ನೋರೆಲ್ಲ ಆಗ್ತಿಲ್ಲ. ಅಲ್ಲೆಲೂಯ. ಅವರು ಪ್ರಾರ್ಥನೆ ಮಾಡಿ ಏನೇನೋ ಆಶೀರ್ವಾದ ಪಡ್ಕೊಳ್ಳೋದ್ರಾಗೆ ಅವರು ನಿಸ್ಸೀಮರಾಗಿರ್ಬೋದು. ಪ್ರಾರ್ಥನೆ ಮಾಡಿ ಏನೇನೋ ಆಶೀರ್ವಾದ, ನನಗೆ ಪ್ರಾರ್ಥನೆ ಮಾಡಿದ್ರೆ ಇದು ಸಿಕ್ತು ಅದು ಸಿಕ್ತು ಅಂತ ಸಾಕ್ಷಿ ಕೊಡೋದಾಗ ನೀವು ಕೇಳ್ತೀರಿ. ದೇವರನ್ನು ಇಸ್ಕೊಳ್ಳೋ ಮಾರ್ಗ ಗೊತ್ತಿದ್ದ ತಕ್ಷಣ ನಾವು ದೇವ್ರಿಗೆ ಮೆಚ್ಚುಗೆ ಆದ ಮಕ್ಕಳೇನಲ್ಲ. ಧರ್ಮವನ್ನು ಮೀರಿ ನಡೆದವರಲ್ಲಿಂದ ತೊಲಿ ಹೋಗ್ರಿ ಅಂತೇಳಿ ಬಾಯಿಸ್ಕೋಬೇಕಾಗತ್ತೆ ದೇವರಿಂದ. ಇವನು ಕೂಡ ಅಂತಾನೆ, ಬಿಳಾಮ ಕತ್ತಿ ಮಾತಾಡಿದ್ರು ಅರ್ಥ ಆಗಲಿಲ್ಲ ಅವನಿಗೆ. ಕತ್ತೆ ಮೂಕ್ ಪ್ರಾಣಿಯಿಂದ ಅವನಿಗೆ ಬುದ್ಧಿ ಹೇಳಿಸ್ಬೇಕಾಯ್ತು. ಮೂರ್ಖ ಪ್ರವಾದಿ, ದರ್ಶನಗಳೆಲ್ಲ ಕಂಡವನು. ಅವನು ಏನು ಹೇಳ್ತಾರೋ ಅದ್ರಂಗೆ ಆಗ್ತಿತ್ತು, ಅದೆಲ್ಲ ಕಾರ್ಯಗಳು ಹೊಂದಿದವನು. ಆದರೆ ದೇವ್ರ ಮಾರ್ಗ ಅವನಿಗೆ ಅರ್ಥ ಆಗಲಿಲ್ಲ. ದೇವ್ರ ನಡತೆ ಅವನೇನು ತಗೊಳ್ಳಿಲ್ಲ. ದೇವರಿಂದ ಸಾಕಷ್ಟು ಆಶೀರ್ವಾದಗಳನ್ನು ಪಡ್ಕೊಂಡಿದ್ದ.
ಪ್ರವಾದಗಳನ್ನು ಪಡ್ಕೊಳ್ತಿದ್ದ, ದೇವ್ರ ಜೊತೆ ದೇವರೊಟ್ಟಿಗೆ ಮಾತಾಡ್ತಿದ್ದ. ಅಲ್ಲೆಲ್ಲೂಯ್ಯ. ತಡಿ, ಈಗ ದೇವ್ರು ಏನು ಹೇಳ್ತಾರಂತ ಅವ್ರನ್ನ ಕೇಳಿ, ಬಾಲಕನ ಒಂದು ಕಳಿಸಲ್ಪಟ್ಟಂಥ ಆಳುಗಳನ್ನು ದೇವ್ರು ಏನು ಹೇಳ್ತಂತ ನೋಡಿ ಕೇಳಿ ನಿಮ್ಗೆ ಹೇಳ್ತೀನಿ ಅಂತ ಹೇಳುವಂಥ ವ್ಯಕ್ತಿಯಾಗಿದ್ದ. ಆದರೆ ಏನಾಗಿರಲಿಲ್ಲ, ಮಂದಮತಿಯಾಗಿದ್ದ. ವಾಕ್ಯ ಅಥವಾ ದೇವರ ನಡತೆಗಳನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ತಪ್ಪಿ ಹೋದಂಥ ವ್ಯಕ್ತಿಯಾಗಿದ್ದ. ಮೋಸೆ ಎರಡರಲ್ಲಿ ಸಮರ್ಥನಾಗಿದ್ದ. ದೇವರ ಮಾರ್ಗ ಕಂಡುಹಿಡಿಯೋದ್ರಲ್ಲಿನೂ, ಅದ್ಭುತಗಳನ್ನು ಮಾಡೋದ್ರಲ್ಲಿನೂ, ಜನರನ್ನು ನಡೆಸೋದ್ರಲ್ಲಿನೂ ಎಲ್ಲದರಲ್ಲೇ ಪ್ರವೀಣ ಆಗಿದ್ದ. ಇವನು ಜನರನ್ನು ನಡೆಸೋದ್ರಲ್ಲಿ ಏನು ಪ್ರವೀಣನಿಲ್ಲ, ದೇವ್ರಿಗೆ ಇಸ್ಕೊಳ್ಳೋದ್ರಲ್ಲಿ ಪ್ರವೀಣ ಆಗಿದ್ದ. ಅಷ್ಟು ಬಿಟ್ಟರೆ ಏನಿಲ್ಲ. ಅಲ್ಲೂಯ್ಯ. ದೇವರಿಂದ ಏನೇನು ಇಸ್ಕೋಬೇಕು, ಜನರು ಬಂದಾಗ ಅವ್ರಿಗೆ ಕೂತ್ರೆ ಏನು ಹೇಳಿ ಕಳಿಸ್ಬೇಕು, ಒಂದು ಕೆಟ್ಟ ಕನಸು ಬಿದ್ದಿತ್ತಂದ್ರೆ ಕೂತ್ರೆ ಏನು ಹೇಳ್ಬೇಕು ಕರೆಕ್ಟಾಗಿ, ಅಥವಾ ಎಮ್ಮೆ ಕಳೆದೋಗಿತ್ತಂದರೆ ಯಾವ ಮೂಲೆಗೆ ಐತಿ, ಯಾವ ದಿಕ್ಕಿಗೆ ಐತಿ ಅಂತ ಹೇಳೋಂಥ ಪ್ರವಾದಿ ಆಗಿದ್ದ ಅವನು. ಅವ್ರ ಕಡೆ ದುಡ್ಡು ಇಸ್ಕೊಂಡು ಕಣಿ ಹೇಳೋನಾಗಿದ್ದ, ಶಾಸ್ತ್ರ ಹೇಳೋನಾಗಿದ್ದ. ಅವನು ಹೇಳಿದ್ದೆಲ್ಲ ಕರೆಕ್ಟ್ ಆಗ್ತಿತ್ತು. ಉತ್ತರ ದಿಕ್ಕಿಗೆ ಅಂದರೆ ಉತ್ತರ ದಿಕ್ಕಿಗೆ ಹೋಗಪ್ಪ, ಇವತ್ತು ಸಾಯಂಕಾಲ 6 ಗಂಟೆಗೆ ಬರುತ್ತಂದರೆ 6 ಗಂಟೆಗೆ ಬರ್ತಿತ್ತು. ಇಂಥ ವ್ಯಕ್ತಿಯಾಗಿದ್ದ. ದೇವರಿಂದ ಎಲ್ಲ ಪಡ್ಕೊಂಡು ದೇವರಿಗೆ ಏನು ಇವನಿಂದ ಏನು ಲಾಭ ಇಲ್ಲ, ನಾಶನೇ. ತಾನು ನಾಶ ಆಗೋದಲ್ಲ, ಜನರು ಕೂಡ ಏನು ಮಾಡ್ದವನು ನಾಶ ಮಾಡ್ದ. ಅಲ್ಲೆಲ್ಲೂಯ್ಯ. ಮೋಸೆಯಂತೆ ಮಾತಾಡ್ತಿದ್ದ. ಆದರೆ ಆ ದೇವರ ಸಂಖ್ಯೆ 7 ಅಂತನೂ ಗೊತ್ತಿತ್ತು ಅವನಿಗೆ. 7 ಯಜ್ಞವೇದಿಗಳನ್ನ ಕಟ್ಟಿಸ್ತಾನ ಅವನು. ದೇವರ ಸಂಖ್ಯೆ 7 ಅಂತನೂ ಗೊತ್ತಿತ್ತು ಅವನಿಗೆ. 7 ಯಜ್ಞವೇದಿ ಕಟ್ಟಿದ್ರೆ ಮೆಸ್ತನ್ ದೇವರ ಅಂತನೂ ಗೊತ್ತಿತ್ತು ಅವನಿಗೆ. 8 ಇಲ್ಲ ಅಲ್ಲಿ, 7 ಇರೋದು ಅಂತ ಗೊತ್ತಿತ್ತು. ಓರಿಗಳೇ ತರಬೇಕು ತಂದ. 7 ಓರಿಗಳು ದೇವರ ಮಗನ ಬರೋಣದ ವಿಶೇಷ ಹೇಳುತ್ತವೆ ಈ 7 ಓರಿಗಳು. ಅಲ್ಲೆಲ್ಲೂಯ್ಯ. ಸತ್ಯ ಪ್ರವಾದನಂತೆ ಸರಿಯಾಗಿ ಇದ್ದನು. ದೇವರಿಗೆ ಮೆಚ್ಚಿಸುವಂಥ ಕಾರ್ಯಗಳಲ್ಲಿ ಕರೆಕ್ಟಾಗಿದ್ದ. ಚಿದ್ಕೀನನು ಸಹ ಅದರಂತೆ ಮೂಲಭೂತವಾಗಿ ಸರಿಯಾದವನಾಗಿದ್ದ. ರಾಜನಿಗೆ ಚಿದ್ಕೀಯನು ಹೇಳಿದ, ಜಯವಂದುವನು ವೈರಿಯನ್ನು ಸಂಹರಿಸುವನು. ಅಲ್ಲೆಲ್ಲೂಯ್ಯ. ದೇವರನ್ನು ಕೊಂಡಾಡುವಂಥ ಸಂಗತಿ ವಿಷಯದಲ್ಲಿ ಮತ್ತೆ ದೇವರಿಂದ ಪಡೆದಂಥ ಸಂಗತಿಗಳನ್ನು ತಪ್ಪಾಗಿ ಅರ್ಥೈಸುವನಾಗಿದ್ದನು. ಅಲ್ಲೆಲ್ಲೂಯ್ಯ. ಅದರಿಂದ ಅವನು ಪ್ರವಾದಿಗಳೇ ಲೀಡ್ರ್ ಏನು ಮಾಡ್ತಾರಲ್ಲ, ವರ್ಣಿಸಿ ಹೇಳಿದ್ರಿಂದ ಅವನು ಮೋಸ ಹೋದನು. ಮಿಕಾವ್ ಹೇಳಿದ್ನು, ನೀವು ಹೋಗಬಹುದು, ಆದರೆ ಇಸ್ರಾಯೇಲ್ ಜನ ಕುರುಬನಿಲ್ಲದ ಕುರಿಗಳಂತೆ ಚೆದರಿ ಹೋಗುವುದನ್ನು ನಾವು ನೋಡ್ತಾ ಇದ್ದೇವೆ. ಕುರುಬನಿಲ್ಲದ ಕುರಿಗಳಂತೆ ಚೆದರಿ ಹೋಗೋದನ್ನು ನಾವು ನೋಡ್ತೇವೆ. ನೀವು ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಕೋಬೋದು, ಆದರೆ ಇದೇನಿರಬೇಕು, ನೀವು ಸಭೆಯಾಗಿದ್ದೀರಿ, ಯಾವ ಪ್ರವಾದಿ ಸತ್ಯ ಅಂತ ವಾಕ್ಯದ ಮೂಲಕ ತಿಳಿದುಕೊಳ್ಳಬೇಕು. ಅಲ್ಲವೇ ನೋಡ್ರಿ, ನೀವು ಕೂಡ ಏನು ಮಾಡಬೇಕು, ಚೆನ್ನಾಗಿ ವಾಕ್ಯವನ್ನು ಕೇಳಿಸ್ಕೊಳ್ಬೇಕು. ಯಾವ ಸತ್ಯ ಯಾವ ಸುಳ್ಳು ಅಂತ ನೀವೇನು ಮಾಡಬೇಕು, ಚೆನ್ನಾಗಿ ಗ್ರಹಿಸ್ಕೊಳ್ಬೇಕು. ಇಲ್ಲದ್ರೆ ಮೋಸ ಹೋಗೋದು ಗ್ಯಾರಂಟಿ. ಅಲ್ಲಲ್ಯ. ವಾಕ್ಯಗಳು ಭಾಳ ಸೂಕ್ಷ್ಮವಾಗಿರ್ತಾವೆ. ಅವು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಭಾಳ ಕಷ್ಟ. ಜನರ ಮಧ್ಯೆ ಏನನ್ನು ಹೇಳಿದ ಕೂಡಲೇ ಆ ಕಡೆ ಹೋಗೇ ಬಿಡ್ತೇನೆ. ಸಂಪ್ರದಾಯ ಸಾಹೇಬರು ಬಂದು ಏನನ್ನು ಹೇಳಿ ಕೂಡಲೇ ನೀವೇನು ಮಾಡಿಬಿಡ್ತೀರಿ, ಚಂಚಲ ಆಗಿಬಿಡ್ತೀರಿ. ನೀವು ವಾಕ್ಯ ಸರಿಯಾಗಿ ಕೇಳಿಲ್ಲ ಅಂದರೆ ನಾವು ಬಲವಾಗದೆ ಬಿಡ್ರಿ, ನೀವು ತಿಳ್ಕೊಬೇಡ್ರಿ. ಪೇತ್ರನ್ನೇ ಸುಳ್ಳು ಹೇಳಿಲ್ಲ ಅಂತೇಳಿ 3 ಸಲ ಸುಳ್ಳು ಹೇಳಿದ್ದಾರೆ. ಇಲ್ಲ ಸ್ವಾಮಿ, ಯಾರ ಸಂಗತಿ ಏನೋ ಗೊತ್ತಿಲ್ಲ, ನಾನು ಮಾತ್ರ ನಿನ್ನನ್ನು ಹಿಂಬಾಲಿಸ್ತೇನೆ ಅಂತ ಹೇಳಿದವನೇ ಹಿಂಬಾಲಿಸಲಿಲ್ಲ. ಅದಕ್ಕೆ ಅಸ್ತಿವಾರಿಲ್ಲದಂಥ ಸಂಗತಿಗಳನ್ನ ಏನು ಮಾಡಬಾರ್ದು, ನೀವು ನಂಬಿಕೆ ಊಹಾಪೋಹಗಳ ಮೇಲೆ ನಂಬಿಕೆ ಇಡಬಾರ್ದು. ಅಲ್ಲೆಲ್ಲೂಯ್ಯ. ನಮ್ಗೆ ಅನಿಸುತ್ತಂಗೆ ಯಾರು ಬಂದರೂ ನಾವು ಜಯಿಸ್ಬೋದು ಅಂತ. ಅವ್ರು ಬಂದು ಒಂದು ಕ್ವಶನ್ ನಿಮ್ಗೆ ಹಾಕಿದ್ರಂದ್ರೆ ಸೈತಾನ ಹಾಕೋದದು. ನೀವು ಗಲಿಬಿಲಿ ಆಗಿಬಿಡ್ಬೇಕು. ಮತ್ತು ನೀವು ಏನು ಉತ್ತರ ಕೊಡ್ಬೇಕು? ಎಲ್ಲರೂ ಉತ್ತರ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೆ. ಇದು ಯಾವುದೊಂದು ಹೊಸ ಕ್ವಶನ್ ಆತಲ್ಲ, ಇದು ಹೊಸ ಕ್ವಶನ್ ಹಾಕ್ಬಿಡ್ತಾರ ಅವರು. ಯಾಕಂದರೆ ಸೈತಾನಿಂದ ಅಭಿಷೇಕ ಆಗಿರ್ತತ್ತಲ್ಲ ಅವ್ರಿಗೆ, ನಿಮ್ಮನ್ನು ಧೂಳಿ ಪಟ ಮಾಡಿಬಿಡ್ತಾರ. ಅಲ್ಲವ್ಯ. ನೋಡ್ರಿ, ಭಾಳ ಗಂಭೀರವಾಗಿರ್ರಿ. ನೋಡ್ರಿ, ಚಿದ್ಕೀಯನು ತಾನು ಸಹ ಅದೇ ಆತ್ಮನಿಂದ ದೇವರನ್ನು ನೋಡಿದವನಾಗಿದ್ದನು. ದೇವರನ್ನು ನೋಡಿದನು. ಸಮಸ್ತ ಸಭೆಯು ಕೂಡ ಇದೇ ರೀತಿ ಮಾಡಬಹುದು. ಈ ಕಾಲಕ್ಕೆ ಅದು ದೇವರ ಆತ್ಮನಿಂದ ಈ ಕಾಲದ ವಾಕ್ಯವನ್ನು ಸಮರ್ಥಿಸುವ ಅಭಿಷೇಕದಿಂದ ಅಲ್ಲಲ್ಲೆಲೂಯಾ ದೂರ ಸರಿದಿದ್ದರಿಂದ ಮತ್ತು
ಅಲ್ಲಿರ್ತಕ್ಕ ಸಂಪ್ರದಾಯ ಸಭೆಗಳಲ್ಲಿ ಎಲ್ಲ ಇರ್ತಕ್ಕಂಥ ಸಂಗತಿಗಳು ಕೂಡ ಅದು ವಾಕ್ಯಕ್ಕೆ ಅವರು ಕೂಡ ಏನಾಗ್ತದ್ರೆ ಈಕ್ವಲ್ ಆಗಿ ಬರ್ತಾ ಇರೋದ್ರಿಂದ ಅಲ್ಲಿ ವ್ಯತ್ಯಾಸಗಳನ್ನು ಗ್ರಹಿಸೋದ್ರಲ್ಲಿ ನೀವೇನಾಗಬಾರ್ದು ತಪ್ಪಿ ಹೋಗ್ಬೇಡ್ರಿ. ಸುಳ್ಳಾದ ದೀಕ್ಷೆ ಎಷ್ಟು ಜನ ತೆಗೆದುಕೊಂಡ್ರು ನಾನು ಲಕ್ಷಿಸುವುದಿಲ್ಲ. ಸರಿಯಾಗಿ ಅದು ಕಂಡು ಬಂದರು. ಅವರು ಅದನ್ನು ವೇಷ ಧರಿಸಲು ಎಷ್ಟು ಪ್ರಯತ್ನಿಸಿದರು. ಈ ಸಮಯದ ವಚನಕ್ಕೆ ಅದು ವ್ಯತಿರಿಕ್ತವಾಗಿರುವುದಾದರೆ ಅದು ಸುಳ್ಳಾದದ್ದಾಗಿದೆ. ಅಲ್ಲೆಲ್ಲೂಯ್ಯ. ಅವ್ರು ಏನೇ ಇರಲಿ, ಏನೇ ಮಾತಾಡಲಿ, ಎಂಥದ್ದೇ ಭಾಷಣ ಬಿಗಿಲಿ, ಎಂಥದ್ದೇ ಬರಲಿ, ಈ ಕಾಲದ ಸಂದೇಶಕ್ಕೆ ಅದು ಹೋಲಿಕೆ ಆಗಲಿಲ್ಲ ಅಂದರೆ ಅದು ಸುಳ್ಳಾದದ್ದಾಗಿದೆ. ದೇವರಿಗೂ ಇದಕ್ಕೆ ಯಾವುದೇ ಸಂಬಂಧ ಇರಲ್ಲ. ಅಲ್ಲೆಲ್ಲೂಯ್ಯ. ಅದು ಎಷ್ಟು ನಿಷ್ಕಪಟ, ವಿದ್ಯಾವಂತ, ಬುದ್ಧಿವಂತ, ಎಷ್ಟೇ ಸತ್ಯವಾಗಿ ಕಾಣಿಸ್ಲಿ, ಯೋಗ್ಯವಾಗಿ ಕಾಣಿಸ್ಲಿ, ಅದು ಸುಳ್ಳಾಗಿರ್ಬೇಕು. ಎಷ್ಟೇ ನಂಬತಕ್ಕದ್ದಾಗುವುದಪ್ಪ, ಕರೆಕ್ಟ್ ಹೇಳ್ತಾರಲ್ಲ ಇವರು ಕೂಡ ಅಂತ ನಿಮ್ಗೆ ಅನಿಸಿದ್ರು ಕೂಡ ಅದು ಪ್ರವಾದಿ ಸಂದೇಶಕ್ಕೆ ಏನಾಗ್ತದೆ, ವಿರುದ್ಧವಾಗಿ ಸುಳ್ಳಾದದ್ದಾಗ್ತದೆ. ಪ್ರವಾದಿ ಸಂದೇಶ ತಗೊಂಡು ನೀವು ಟ್ಯಾಲಿ ಮಾಡುವಾಗ ಅವ್ರು ಹೇಳಿದ್ದನ್ನ ಅಲ್ಲಿ ಸುಳ್ಳು. ಅಲ್ಲೆಲ್ಲೂಯ್ಯ. ಅವ್ರು ಕೊಡತ ದೀಕ್ಷೆ ಎಷ್ಟೇ ಗಂಭೀರವಾಗಿ ಏನೇನೋ ವಾಕ್ಯ ತೋರಿಸಿ ಅವರು ಎಲ್ಲೆಲ್ಲೇ ತಗೊಂಡು ನಮ್ಮನ್ನು ನೋನ್ ಕಾಲಕ್ಕೂ ತಗೊಂಡೋಗಿ ಅಡಿನ ಕುಂದಿರಿಸ್ಬೋದು. ಆದರೆ ಅದು ವಾಕ್ಯಕ್ಕೆ ಹೊಂದಾಣಿಕೆ ಇಲ್ಲದ ಕಾರಣ ಅದು ತಪ್ಪಾಗಿದೆ. ಅಲ್ಲಲ್ಲೂಯ್ಯ. ಚಿದ್ಕಿ ನಿಷ್ಕಪಟ ಮನುಷ್ಯನಾಗಿದ್ದ ಪಾಪ. ಚಿದ್ಕಿಯನ್ನು ಕೂಡ ಅವನು ಒಳ್ಳೆ ಮನುಷ್ಯ ಆಗಿದ್ದ ಪಾಪ. ಸುಳ್ಳಾದ ಆತ್ಮ ಅವನಲ್ಲಿ ಸೇರ್ಕೆ ಅಂತಲ್ಲ ಪಾಪ. ಏನು ಮಾಡ್ತಾರೆ, ಸುಳ್ಳಾದ ಆತ್ಮ ಅವನಲ್ಲಿ ಸೇರ್ಕೆ ಅಂತಲ್ಲ, ಅವು ಬಂದು ದೇವರಿಂದ ಬಂದು ಅದು ಈ ಪಾಪ ಏನು ಮಾಡ್ತಾರೆ ನೋಡು. ಮಿಕ್ಕ ಹೇಳಿದ ನೀನು ಒಂದು ಸುಳ್ಳಾಡುವ ಆತ್ಮದಿಂದ ಅಭಿಷೇಕ ಬಂದಿದ್ದಿ. ಆ ಚಿದ್ಕಿನ ಲೀಡ್ರಿಗೆ ಹೇಳ್ದ, ಪ್ರವಾದಿ ಲೀಡ್ರಿಗೆ ಏನು ಹೇಳ್ದ, ಮಿಕ್ಕ ಏನು ಹೇಳ್ದ, ನೀನು ಸುಳ್ಳಾದ ಆತ್ಮದಿಂದ ಅಭಿಷೇಕವನ್ನು ಹೊಂದಿದ್ದಿ. ಬಿಷೇಪನಾಗಿದ್ದವನು ಅವನತ್ತ ಹೋಗಿ ಹೇಳಿದನು, ನೀನು ಎಂದೂ ನಮ್ಮ ಕೂಟಕ್ಕೆ ಇನ್ನು ಮುಂದೆ ಬರಲಾರೆ, ನಮ್ಮ ಫೆಲೋಶಿಪ್ಪಿನಿಂದ ನಾವು ಇವತ್ತು ಹೊರಗಾಗ್ತಾ ಇದ್ದೇನೆ ಅಂತ ಹೇಳ್ದ. ಚಿದ್ಕಿನಂತಕ್ಕಂಥ ಬಿಷಪ್ ಏನು ಹೇಳ್ದ, ಮಿಕಾಯಿಗೆ ನಮ್ಮ ಕೂಟದಿಂದ ಅಂದ್ರೆ ನಮ್ಮ ಫೆಲೋಶಿಪ್ಪಿನಿಂದ, ನಮ್ಮ ಒಂದು ಅನ್ಯೋನ್ಯತೆಯಿಂದ, ನಮ್ಮ ಸಭೆಯಿಂದ ನಿನ್ನನ್ನು ಹೊರಗಾಗ್ತಿ ಇವತ್ತಿನಿಂದ. ಅವನ ಮುಖದ ಮೇಲೆ ಹೊಡೆದನು. ಅಲ್ಲೂಯ್ಯ. ನಾನು ಸತ್ಯವನ್ನು, ನಾನೊಬ್ಬ ಸತ್ಯ ಮನುಷ್ಯ, ನನ್ನ ಸಭೆ ನನ್ನನ್ನು ಮುಖ್ಯಸ್ಥನನ್ನಾಗಿ ಮಾಡಿದೆ. ದೇವ ಜನರ ಮತ್ತು ಆ ಪದವಿಗೆ ಅಂತ ಓಟ್ ಕೊಟ್ಟು ಇಂಥ ಪದವಿಗೆ ನನ್ನನ್ನು ತೆಗೆದುಕೊಂಡು ಬಂದಿದ್ದಾರೆ. ಓಟ್ ಕೊಟ್ಟು ನನಗೆ ಇಂಥ ಪದವಿಗೆ ಏನು ಮಾಡಿದ್ದಾರೆ ಅವರು ತಂದಿದ್ದಾರೆ. ಅಂಥದ್ದು ಸುಳ್ಳು ಅಂತ ಹೇಳ್ತೀನಿ. ನನಗೆ ಸುಳ್ಳಾದ ಆತ್ಮ ಇಂಥ ಇಷ್ಟೆಲ್ಲ ಜನ ನನಗೆ ಸಪೋರ್ಟ್ ಮಾಡಿ, ಇಷ್ಟೆಲ್ಲ ಜನ ಓಟ್ ಹಾಕಿ ನನ್ನ ಬಿಷಪ್ ಸ್ಥಾನಕ್ಕೆ ತಂದಿದ್ದಾರೆ. ನನ್ನನ್ನೇ ಸುಳ್ಳು ಅಂತೇಳಿ, ನೀನೇ ನಿಜ ಅಂತೇಳಿ ನನಗೆ ಅವಮಾನ ಮಾಡ್ತೀನಿ ಅಂತೇಳಿ ಒಂದೇಟು ತೆಗೆದು ಬಿಡ್ತಾನೆ ಸತ್ಯ ಪ್ರವಾದಿ. ಅಲ್ಲೆಲ್ಲೂಯ್ಯ. ಮಿಕಾಯಿಗೆ 23ನೇ ವಚನದಲ್ಲಿ ಆ ಕೆನಾನನ ಮಗನಾದ ಚಿದ್ಕೀಯನು 18:23 ಎರಡನೇ ಪೂರ್ವಕಾಲ ವೃತ್ತಾಂತ 18ನೇ 23ನೇ ವಚನ. ಚಿದ್ಕೀಯನು ಮಿಕಾಯಿಗೆ ಬಳಿಗೆ ಹೋಗಿ ಅವನ ಕೆನ್ನೆಗೆ ಒಂದು ಏಟು ಹಾಕಿ, ಯೆಹೋವನ ಆತ್ಮ ನನ್ನನ್ನು ಬಿಟ್ಟು ನಿನ್ನೊಂದಿಗೆ ಮಾತಾಡೋದಕ್ಕೋಸ್ಕರ ಯಾವ ಮಾರ್ಗವಾಗಿ ಬಂದಿತ್ತು ಅನ್ನಲು. ನೋಡ್ರಿ, ಅವನು ಚಿದ್ಕೀಯನು ಏನು ಹೇಳ್ತಾನೆ ಲೀಡ್ರು, ಓಹ್ ನನಗೆ ಸುಳ್ಳಾದ ಆತ್ಮ ಬಂದು ನಿನ್ನ ಹತ್ರ ಸತ್ಯವಾದ ಆತ್ಮ ಬಂದು ಮಾತಾಡಿದರೆ ಯಾವ ಮಾರ್ಗದಿಂದ ಬಂದು ಮಾತಾಡ್ತು ನನ್ನನ್ನು ಬಿಟ್ಟು? ನಾನೆಲ್ಲದಕ್ಕೆ ಲೀಡ್ ಅದೇನು ಇಲ್ಲಿ, ನನ್ನ ಹತ್ರ ಬಂದು ಹೇಳಿ ಬರ್ಬೇಕಾಯ್ತು. ನಿನ್ನ ಹತ್ರ ಬಂದರೆ ಸತ್ಯದ ಆತ್ಮ ಯಾವ ಮಾರ್ಗದಿಂದ ಬಂತು ನಿನಗೆ ನನ್ನನ್ನು ಬಿಟ್ಟು ಅಂತೇಳಿ ಒಂದು ಕೆನ್ನಿಗೆ ಒಂದು ಏಟನ್ನು ಹಾಕುವಂಥದ್ದು ನೋಡ್ತಾರೆ. ಅದಕ್ಕೆ ಮಿಕಾಯಿ ಹೇಳ್ತಾನೆ, ಅನ್ನಲು ಮಿಕಾಯಿ ಹೇಳ್ತಾನೆ, ನೀನು ಅಡಗಿಕೊಳ್ಳೋದಕ್ಕೆ ಓಡಿ ಹೋಗ್ತೀಯಲ್ಲ ಕೋಣೆಗೆ, ಹೋಗುವ ದಿನದಲ್ಲಿ ಅದು ನಿನಗೆ ಗೊತ್ತಾಗ ಯಾವ ಮೂಲೆಯಿಂದ ಬಂತು ಆತ್ಮ ಅಂತ. ನೀನು ಬಚ್ಚಿಟ್ಕೊಳಕ್ಕೆ ಓಡೋಗ್ತೀಯಲ್ಲ, ವೈರಿಗಳು ಬಂದು ನಿನ್ನನ್ನು ಕೊಲ್ಲೋದಕ್ಕೆ ಬಂದಾಗ ಬಚ್ಚಿಟ್ಕೊಳಕ್ಕೆ ಓಡೋಗ್ತೀಯಲ್ಲ, ಆ ದಿನ ಗೊತ್ತಾಗತ್ತೆ ನಿನಗೆ ಯಾವ ಮೂಲೆಯಿಂದ ಬಂತು, ನನಗೆ ಯಾವ ಮೂಲೆಯಿಂದ ಬಂತು, ನಿನಗೆ ಯಾವ ಮೂಲೆಯಿಂದ ಬಂತು. ಅಲ್ಲಿ ತನಕ ಅಲ್ಲಿಗೆ ಗೊತ್ತಾಗಲ್ಲ ಅಂತ ಮಿಕಾಯಿ ಹೇಳ್ತಾರೆ. ಅಲ್ಲೆಲ್ಲೂಯ್ಯ. ಒಳಗಿನ ಕೊನೆಗೆ ಹೋಗುವ ದಿನದಲ್ಲಿ ಅದು ನಿನಗೆ ಗೊತ್ತಾಗುವುದೆಂದು ಉತ್ತರ ಕೊಟ್ಟನು. ಅಲ್ಲೆಲ್ಲೂಯ್ಯ. ಆಗ ಇಸ್ರಾಯೇಲ್ ಅರಸನ ಏನು ಹೇಳಿದ, ಸೇವಕರಿಗೆ ಏನು ಹೇಳಿದ, ಈ ಮಿಕಾವನ್ನು ಹಿಡ್ಕೊಂಡು ಹೋಗಿ ಸೆರೆಮನೆಗೆ ಹಾಕಿರಂತ ಅಪ್ಪಣೆ ಕೊಟ್ಟ. ಅಲ್ಲೆಲ್ಲೂಯ್ಯ. ಅವನ ಸೆರೆಯಲ್ಲಿ 26ನೇ ವಚನ ಹೇಳ್ತಾ, ಅವನಿಗೆ ನಾನು ಸುರಕ್ಷಿತವಾಗಿ ಹಿಂದಿರುಗುವವರೆಗೂ ಇವನನ್ನು ಸೆರೆಯಲ್ಲಿಟ್ಟು ಸೆರೆಯ ಮನೆಯ ಅನ್ನಪಾನಗಳನ್ನೇ ಕೊಟ್ಟು ಕುಗ್ಗಿಸಬೇಕು ಎಂದು ಹೇಳಿದನು. ಅಲ್ಲೆಲ್ಲೂಯ್ಯ. ಮಿಕಾಯ ಅರಸನಿಗೆ ಹೇಳಿದ, ನೀನು ಸುರಕ್ಷಿತನಾಗಿ ಬರುವುದಾದರೆ ನಾನು ನುಡಿದದ್ದು ಯೆಹೋವನ ಮಾತಲ್ಲ ಅಂತ ನೀನು ತಿಳ್ಕೊಡ್ರಿ. ಎಲ್ಲ ಜನರೇ
ಇದನ್ನು ಕೇಳ್ರಿ ಅಂತ ಕೂಗಿದ. ಅಲ್ಲೆಲ್ಲ ನನ್ನನ್ನು ಏನು ಬೇಕಾದ್ರೆ ಮಾಡ್ಬೋದು, ಜೈಲಿಗೆ ಹಾಕ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಆದರೆ ನಾನು ಹೇಳಿದ್ದು ಯೆಹೋವ ನೀನು ವಾಪಸ್ ಬಂದರೆ, ವಾಪಸ್ ಬರಂಗಿಲ್ಲ, ವಾಪಸ್ ಬಂದರೆ ನಾನು ಹೇಳಿದ್ದು ಯೆಹೋವನ ವಾಕ್ಯ ಅಲ್ಲ ಅಂತ ತಿಳ್ಕೊಡ್ರಿ. ಅಲ್ವಿಯಾ? ಆ ರೀತಿಯಲ್ಲಿ ಅದೇನು ಮಾಡಿದೆ 24ನೇ ವಚನದಲ್ಲಿ, ಆದರೂ ಆ ದಿವಸ ಯುದ್ಧ ಘೋರವಾಗಿದ್ದುದರಿಂದ ಇಸ್ರಾಯೇಲರ ಅರಸನ ಸಾಯಂಕಾಲವರೆಗೂ ಆರಾಮರಿ ಎದುರಾಗಿ ತನ್ನ ರಥದಲ್ಲೇ ಆತುಕೊಂಡಿದ್ದನು. ಸೂರ್ಯಾಸ್ತಮಾನವಾದಾಗ ಬದುಕಿ ವಾಪಸ್ ಬಂದನು. ಬದುಕಿ ವಾಪಸ್ ಬಂದ, ಸತ್ತನಂತೆ. ಡೆಡ್, ಈಸ್ ಡೆಡ್. ಯಾರು ಹೇಳ್ದಂಗೆ? ಚಿದ್ಕೀನ್ ಹೇಳ್ದಂಗಲ್ಲ, ಮಿಕಾಯ ಹೇಳ್ದಂಗೆ. ಅಲ್ಲೆಲ್ಲಯ್ಯ ನೋಡ್ರಿ, ಸುಳ್ಳಾದ ಅಭಿಷೇಕಗಳು ಇದರಲ್ಲಿನೇ ವ್ಯತ್ಯಾಸ ಇಷ್ಟೊಂದಾಗಿ. ಸುಳ್ಳಾದ ಅಭಿಷೇಕ ಅದೇ ವಾಕ್ಯ ಹಿಡ್ಕೊಂಡಿರ್ತಾರೆ, ಅದೇ ಬೈಬಲ್ ಹಿಡ್ಕೊಂಡಿರ್ತಾರೆ, ಅದೇ ಸಂಗತಿ ಹೇಳ್ತಾ ಇರ್ತಾರೆ. ಸತ್ತ ಅಲ್ಲಿ ಸತ್ಯ ಪ್ರವಾದಿ ಆಗಿರ್ತಕ್ಕಂಥ ನಮ್ಮ ಮಿಕಾಯ ನಾವು ಜೈಲಿಗೆ ಹಾಕಿ, ನಾನು ಬದುಕಿ ಬರೋವರೆಗೆ ಇವನಿಗೆ ಅನ್ನಪಾನಗಳು ಕೊಟ್ಟು ಜೈಲಲ್ಲಿ ಕುಗ್ಗಿಸ್ರಿ ಅಂತೇಳಿ, ಹೊಡಿರಿ ಅಂತೇಳಿ ಹೇಳಿದವನು ಸತ್ತ. ಅದೇ 2 ಕಬ್ಬಿಣದ ಕೊಂಬಿಟ್ಕೊಂಡು ಬಂದು ಗಾಡಿಗೆ ಇರೋದು ಆಕ್ಟಿಂಗ್ ಮಾಡಿದವನು ಇವತ್ತು ಅವನ ಪ್ರವಾದನೆ ಇಲ್ಲ. ಅಲ್ವಿಯಾ? 400 ಪ್ರವಾದಿಗಳ ಪ್ರವಾದನೆ ಸುಳ್ಳಾಯಿತು, ಒಬ್ಬ ಪ್ರವಾದಿ. ಅಲ್ವಿಯಾ? ಆ ಪ್ರವಾದಿ ವಾಕ್ಯನಾತು ನಿಜ. ಈ ರೀತಿ ನಾವು ಸುಳ್ಳಾದ ಜನರ ಹತ್ರ ಹೋರಾಡೋದು ಭಾಳ ಕಷ್ಟನೇ. ಆದ್ರೂ ಒಂದ್ ದಿವಸ ಅದು ತೇಲುತ್ತೆ, ಸತ್ಯ ಯಾವುದು ಸುಳ್ಳು ಯಾವುದು. ವಾದ ಮಾಡ್ಲಿಕ್ಕೆ ನಿಂತ್ಕೊಂಡ್ರೆ ಅವ್ರು ನಮ್ಕಿನ್ನ ಕಡಿಮೆ ಏನಲ್ಲ, ನಾವು ಹೇಳಿದ್ದು ಅವ್ರು 100 ಹೇಳ್ಬೋದು. ಆದರೆ ಇವತ್ತು ಅದು ಗೊತ್ತಾಗಲ್ಲ, ಒಂದ್ ದಿವಸ ನೋಡಿ ಗೊತ್ತಾಯ್ತು. ಈಗ ಇಷ್ಟು ವಾದ ವಿವಾದಗಳು, ಪಾಪ ಅವನು ಸತ್ಯ ಪ್ರವಾದಿಗೆ ಏನು ಮಾಡ್ದ, ಕೆನ್ನಿಗೆನೇ ಹೊಡೆದ. ಸುಳ್ಳು ಪ್ರವಾದಿ, ನನ್ನದೇ ಸತ್ಯ, ನಿನ್ನ ಸುಳ್ಳು, ಯಾವ ಮೂಲೆಗೆ ಬಂದು ಮಾತಾಡ್ದೀನಿ, ದೇವ್ರು ನನ್ನನ್ನು ಬಿಟ್ಟು, ನನ್ನನ್ನು ದಾಟ್ಕೊಂಡು ಹೆಂಗೆ ಹೋದ ದೇವ್ರು, ಯಾವ ಆತ್ಮ ದಾಟ್ಕೊಂಡು ಹೋದ್ ನನ್ನನ್ನು. ನನ್ನಿಂದಲೇ ಎಲ್ಲ ನಡಿಬೇಕಿತ್ತು, ನನ್ನಿಂದಲೇ ಎಲ್ಲರಿಗೆ ಅಭಿಷೇಕ ಆಗಬೇಕಿತ್ತು, ನಾನೇ ಬಿಷಪ್ಪ, ನನ್ನನ್ನು ಬಿಟ್ಟು ನೀನು. ಇವತ್ತು ಅವ್ರನ್ನ ಕೇಳ್ರಿ, ಬಿಷಪ್ಗಳು ಅವ್ರನ್ನ ಕೇಳ್ರಿ, ಹಿಂಗೆ ಹೇಳ್ತಾರೆ ಅವ್ರು. ಸೇಮ್ ಇವನು ಮಾತಾಡ್ದಂಗೆ ಮಾತಾಡ್ತಾರೆ. ನಾವು ಲೀಡರ್, ನೀನು ಯಾವಪ್ಪ? ನಿಜವಾದ ಅಭಿಷೇಕ ನಾವು ನಾವು ಅವೆಲ್ಲ ಗೌರ್ಮೆಂಟಿಂದ ಪರ್ಮಿಷನ್ಗಳ ತಗೊಂಡಿವಿ. ನೀನು ಯಾವ ಪರ್ಮಿಷನ್ ತಗೊಂಡಿಪ್ಪ? ಓಪ್ನಿಂದ ತಂದಿದ್ವಿ ನಾವು. ಅಲ್ವಿಯಾ? ಈ ರೀತಿ ಗೊತ್ತಾಗಲ್ಲ. ಅದು ವಾದ ವಿವಾದಗಳಿಗೆ ನಿಂತರೆ ನಮ್ಕಿನ್ನ ಜಾಸ್ತಿನೇ ಮಾತಾಡ್ತಾರ. ನೋಡಪ್ಪ, ಅವನೊಬ್ಬ, ಅವ್ರು 400 ಜನ, 50 ಜನ ಅಲ್ಲ, 60 ಜನ ಅಲ್ಲ, 100 ಜನ, 200 ಜನ ಅಲ್ಲ, 400 ಜನ. ಮತ್ತು ಅವ್ರ ಕಡೆ ರಾಜ ಸಪೋರ್ಟ್, ಇವನ್ ಕಡೆ ಯಾರು ಸಪೋರ್ಟ್ ಇಲ್ಲ. 401 ಆತ ಅಲ್ಲಿಗೆ. ಇವನ ಕಡೆ ಯಾರು ಇಲ್ಲ, ದೇವರೊಬ್ಬನೇ. ಅಲ್ಲೆಲ್ಲಯ್ಯ? ಇವನ ಕಡೆ ಯಾರು ಇಲ್ದಿದ್ರು ಚಿಂತಿಲ್ಲ, ಯಾರಿದ್ರು ಚಿಂತಿಲ್ಲ. ಇವನು ಹೇಳಿದ ಮಾತು ನೇರ ಚಾಲೆಂಜ್ ಮಾಡಿ ಹೇಳ್ದ, ನೀನು ಬರೋದ್ರೆ ನನ್ನ ಮಾತು ಯೆಹೋವನ ಮಾತಲ್ಲ ಅಂತ ನೀನು ಮಾಡು, ತಿಳ್ಕೊ. ಅಲ್ಲೆಲ್ಲಯ್ಯ? ಅದ್ಭುತವಾದಂಥ ಚಾಲೆಂಜ್, ಅದ್ಭುತವಾದಂಥ ಚಾಲೆಂಜ್. ಆ ರೀತಿ ನೀವು ಕೂಡ ಇರಬೇಕು. ಅಲ್ಲೆಲ್ಲಯ್ಯ? ಚಿಕ್ಕ ಹಿಂಡೆ ಎದುರಬೇಡಿ, ಅವ್ರು ದೊಡ್ಡ ಹಿಂಡ. ಅದು ಸಬ್ರದೇನು ದೊಡ್ಡ ಹಿಂಡ, ಏನು ಉಪಯೋಗ ಇಲ್ಲ. ಅವ್ರ ದೇವ್ರು ಹೇಳ್ತಾನೆ, ದೊಡ್ಡ ಹಿಂಡೆ ಎದುರಬೇಡ ಅಂತ ಹೇಳಿಲ್ಲ, ಚಿಕ್ಕ ಹಿಂಡೆ. ಎಲ್ಲೆಲ್ಲಿ 2-3 ಸೇರ್ತಾರಲ್ಲ, ನಾನು ಇರ್ತೀನಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಅಲ್ಲೆಲ್ಲೂಯ್ಯ? ನೋಡ್ರಿ 19ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಯೆಹೋವನು ಯಹೂದದ ಅರಸನಾದ ಯೆಹೋಷಾಫಾಟನು ಸುರಕ್ಷಿತವಾಗಿ ತನ್ನ ಮನೆಗೆ ಹಿಂದಿರುಗಿದನು. ಅಲ್ಲೆಲ್ಲೂಯ್ಯ? ಅವನು ಸವಾಸ ಮಾಡಿ ಇವನು ಕೆಟ್ಟ ಅಂತೇಳಿ, ಯಾರೋ ಸವಾಸ ಮಾಡಿ ಯಾರೋ ಕೆಟ್ಟದ್ರಂತೆ. ಹಂಗೆ ಇವನು ಆಬನು ಸವಾಸ ಮಾಡಿ ಇವನು ಇಸ್ರಾಯೇಲ್ ಅರಸ, ಯಹೂದ್ಯರ ಅರಸ. ಅಲ್ಲೆಲ್ಲೂಯ್ಯ? ಅಲ್ಲೆಲ್ಲೂಯ್ಯ? ಇಸ್ರಾಯೇಲ್ ಮತ್ತು ಯಹೂದಿ ಅಂತ 2 ಗುಂಪು ಯಾವಾಗ ಆದ್ಬೇಡ್ರಿ? ಯಾವ ಗುಂಪು? 2 ಗುಂಪು ಯಾವಾಗ ಆದ್ವು?
ಸೊಲೊಮನ್ ತೀರ್ಕೊಂಡ ಮೇಲೆ ರೆಹಬ್ಬಾಮನ ಕಾಲದಲ್ಲಿ, ಸೊಲೊಮನ ಮಗನ ರೆಹಬ್ಬಾಮನ ಕಾಲದಲ್ಲಿ 2 ಗುಂಪಾದವು, ಇಸ್ರಾಯೇಲ್ ಮತ್ತು ಯಹೂದಿ. ಹಲ್ಲೆಲೂಯಾ. ಯಹೂದದಿಂದಲೇ ಎಲ್ಲ ಪ್ರವಾದಿಗಳು ಬರ್ತಾರೆ. ಇಸ್ರಾಯೇಲ್ ದೇಶದಿಂದ ಯಾವ ಪ್ರವಾದಿಗಳು ಇಲ್ಲ. ಇಸ್ರಾಯೇಲ್ ಕುಲದಿಂದ ಯಾವ ಪ್ರವಾದಿ? ಯಹೂದಿನೇ ಯಾಜಕತ್ವ, ಯಹೂದಿನೇ ರಾಜ ಸಿಂಹಾಸನ. ಹಲ್ಲೆಲೂಯಾ. ನಮ್ಮ ಯೇಸು ಕ್ರಿಸ್ತನು ಯಹೂದ ಕುಲದ ಸಿಂಹ, ಇಸ್ರಾಯೇಲ್ ಕುಲದ ಸಿಂಹ ಅಲ್ಲ. ಇಸ್ರಾಯೇಲ್ ಅಡ್ಡದಾರಿ, ಯೂದಾ ಕುಲನೇ ದೇವರ ವಾಕ್ಯದ ಪ್ರಕಾರ ಬಂದಿತ್ತು. ಹಲ್ಲೆಲೂಯಾ. ಅದಕ್ಕಾಗಿ ಯೂದಾ ಕುಲದಿಂದ ಪ್ರವಾದಿಗಳು ಎದ್ದು ಇಸ್ರಾಯೇಲ್ ಜನಕ್ಕೆ, ಇಸ್ರಾಯೇಲ್ ಕುಲಗಳಿಗೆ ಪ್ರವಾದನೆ ಹೇಳಕ್ಕೆ ಬರ್ತಿದ್ರು ಅವರು. ಹಲ್ಲೆಲೂಯಾ. ಯಹೂದ ಕುಲಕ್ಕೆ ಇಲ್ಲಿ ಪ್ರವಾದನೆ ಯಾರು ಹೇಳಿಲ್ಲ. ಹಲ್ಲೆಲೂಯಾ. ಇಸ್ರಾಯೇಲಿಗೆ ಎಲ್ಲ ಪ್ರವಾದಿಗಳು ಬಂದಿದ್ದು ಇಸ್ರಾಯೇಲಿಗೆ. ಯಹೂದ ಕುಲಕ್ಕೆ ಯಾರು ಪ್ರವಾದಿ ಹೇಳಿಲ್ಲ. ಇಸ್ರಾಯೇಲ್ ಕುಲದಲ್ಲಿ, ಯೂದಾ ಕುಲದಲ್ಲಿ ಪ್ರವಾದಿಗಳು ಎದ್ದು ಇಸ್ರಾಯೇಲ್ ಕುಲಕ್ಕೆ ಪ್ರವಾದನೆ ಹೇಳುವಂಥದ್ದನ್ನು ನಾವು ಇನ್ನು ಯಾರು ಯಹೂದ ಕುಲದ ಪ್ರವಾದಿ ಅಲ್ಲ ಇವನು, ರಾಜ ಅಲ್ಲ ಇವನು, ಇಸ್ರಾಯೇಲ್ ಕುಲದ ರಾಜ. ನೋಡ ಅಲ್ಲೇ ಆಹಾಬ ಇದ್ದಾನೆ, ಯಾರು ಯೆಹೋಷಾಫಾಟ ಅದನ್ನು, ಅವನು ಯಹೂದಿ, ಅವನಿಗೆ ಪ್ರವಾದನೆ ಇಲ್ಲ, ಇವನಿಗೆ ಪ್ರವಾದನೆ ಆಹಾಬನಿಗೆ. ಯಾಕಂದರೆ ಅವರಲ್ಲಿ ದೇವರಿಲ್ಲ, ಅವರೆಲ್ಲ 3 ದೇವರು, ಭಾಳ ದೇವರುಗಳು ಭಾಳ. ಎಲ್ಲಿ? ಇಸ್ರಾಯೇಲ್ ಕುಲದಲ್ಲಿ. ಯಹೂದ ಕುಲದಲ್ಲಿ ಒಂದೇ ದೇವರು, ಯೇಸು ಕ್ರಿಸ್ತನು ಅಷ್ಟೇ. ಹಲ್ಲೆಲೂಯಾ. ಅದೊಂದು ದೊಡ್ಡ ಚರಿತ್ರೆ. ಹಲ್ಲೆಲೂಯಾ. ಯರೊಬ್ಬಾಮ ಅಂತಕ್ಕಂಥ ಒಬ್ಬ ವ್ಯಕ್ತಿ ಎದ್ದು, ರೆಹಬ್ಬಾಮ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಇಬ್ಬರು ರಾಜರು. ಅಲ್ಲಿ 2 ರಾಜರು 2 ಗುಂಪನ್ನು ಡಿವೈಡ್ ಮಾಡ್ತಾರೆ. ಒಂದು ಯಹೂದ್ಯ ಕುಲ, ಇನ್ನೊಂದು ಇಸ್ರಾಯೇಲ್. ಹಲ್ಲೆಲೂಯಾ. ಅವರು ಬೆತ್ತೇಲ್ ರಾಜಧಾನಿ ಮಾಡ್ಕೊಂತಾರೆ, ಯಾರು? ಇಸ್ರಾಯೇಲ್. ಆದರೆ ಯೆರೂಸಲೇಮ್ ಯಹೂದ್ಯರ ರಾಜಧಾನಿ ಅದು. ಹಲ್ಲೆಲೂಯಾ. 10 ಕುಲಗಳಲ್ಲಿ ಯಹೂದ ಕುಲ ಒಂದೇ ಕುಲ, ಅವರು 9 ಕುಲ, ಅವರು ಜಾಸ್ತಿ ಮೆಂಬರ್. ಎಷ್ಟು? 11 ಕುಲಗಳು ಅವರು, ಇವ್ರದ್ದು ಒಂದೇ ಕುಲ. ಆದರೂ ಇವ್ರ ಹತ್ರ ದೇವ್ರು ಇರ್ತಾರೆ, ಯಾಜಕತ್ವ ಇವ್ರದೇ, ದೇವರು ಇವ್ರ ಹತ್ರ ಇರೋದು. ಅಲ್ಲಿ ಅವ್ರ ಹತ್ರ ಏನಿಲ್ಲ, ಅಲ್ಲಿ ವಿಗ್ರಹವಾದನೆ. ಅವನು 2 ಬಸವನ ಮೂರ್ತಿ ಮಾಡಿಕೊಟ್ಬಿಟ್ಟ ಅವರಿಗೆ, ಯರೊಬ್ಬಾಮ ಅಂತಕ್ಕಂಥವನು. ಈ ರೀತಿ ಅದ್ಭುತ ಚರಿತ್ರೆ ಇದೆ ಅದು. ಹಲ್ಲೆಲೂಯಾ. ದೇವ್ರ ವಾಕ್ಯಗಳನ್ನು ಆಶೀರ್ವದಿಸಲಿ. ದೇವರು ಮತ್ತೆ ನಮ್ಮನ್ನು ಒಟ್ಟುಗೂಡಿಸುವವರೆಗೂ ದೇವರು ನಮ್ಮ ಜೊತೆಗಿದ್ದು ನಮ್ಮನ್ನು ಆಶೀರ್ವದಿಸಲಿ. ವಂದನೆಯ
ಸತ್ಯವಾಕ್ಯದಲ್ಲಿ ಮಾರ್ಗವು ಸತ್ಯವು ಸಭೆಗಳಿಂದ ಮಾಡ್ತೇವೆ. ಅದ್ಭುತವಾದಂಥ ಸಂದೇಶವನ್ನು ಅಂತ್ಯಕಾಲದಲ್ಲಿ ಇರುವಂಥ ಅಭಿಷೇಕ್ತರ ಸಂದೇಶ ದೇವರ ಅದ್ಭುತವಾದಂತಾಗಿದೆ. ಹೌದು, ನಿನ್ನ ಆತ್ಮನಿಂದ ಹೊಂದಿಕೊಂಡು ನಿನ್ನ ಒಂದು ಫಲಗಳನ್ನು ಬಿಡಲಾರದೆ ದೇವರೇ ಮುಳ್ಳು ಕಂಟೆಗಳನ್ನು ಬೆಳೆಸಿಕೊಂಡು ನಾಶನಕ್ಕೆ ಹೋದಂಥ ಎಷ್ಟೋ ದೇವರೇ ಜನರಿದ್ದಾರೆ. ಇಲ್ಲೂ ಈ ಕಾಲದಲ್ಲಿದ್ದಾರೆ, ಇಂದಿನ ಕಾಲದಲ್ಲಿ ಕೂಡ ಇದ್ದರು. ಕರ್ತನ ಹಿಂದೆ 400 ಜನ ಪ್ರವಾದಿಗಳಲ್ಲಿ ಒಬ್ಬ ಪ್ರವಾದಿ ಮಾತ್ರ ನಿಜ ಪ್ರವಾದಿ ಇದ್ದನೆಂಬುದಾಗಿ ನಾವು ಕಂಡುಕೊಳ್ಳುತ್ತೇವೆ. ಅದೇ ರೀತಿಯಲ್ಲಿ ಸ್ವಾಮಿ ಆದಿ ಕಾಲದಿಂದ ಪ್ರಕಟಣೆ ಗ್ರಂಥವನ್ನು ನೋಡುವಾಗ ಎಷ್ಟೋ ಕಾರ್ಯಗಳನ್ನು ನಾವು ನೋಡ್ತೇವೆ ಸ್ವಾಮಿ.
ನಿನ್ನ ವಾಕ್ಯವನ್ನು ಹೊಂದಿಕೊಂಡು ನಿನ್ನ ವಾಕ್ಯದಲ್ಲಿ ಇದ್ದುಕೊಂಡು ನಿನ್ನ ಅಭಿಷೇಕ ಹೊಂದಿಕೊಂಡು ಆದರೆ ಒಳ್ಳೆ ಫಲವನ್ನು ಬಿಡದೆ ನಾಶನಕ್ಕೆ ಹೋಗಿರ್ತಕ್ಕಂಥ ಅನೇಕ ಜನರು, ಅನೇಕ ಪ್ರವಾದಿಗಳು, ಅನೇಕ ನಿನ್ನ ಭಕ್ತರಾಗಿ ಎಣಿಸಿಕೊಂಡಂಥ ಜನ, ಎಷ್ಟೋ ಜನ ನಾಶನಕ್ಕೆ ಹೋಗಿರೋದನ್ನು ನಾವು ನೋಡ್ತೇವೆ. ಅದು ಕರ್ತನೆ, ಅದೇ ರೀತಿಯಲ್ಲಿ ಮತ್ತೊಂದು ಸುವಾರ್ತೆ ಹೇಳೋ ಪ್ರಕಾರ 7ನೇ ಅಧ್ಯಾಯದಲ್ಲಿ ದೇವರೇ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯದಲ್ಲಿ ಸೇರೋದನ್ನು ನೆನೆಸಬೇಡ್ರಿ ಎಂಬುದಾಗಿ. ಹೌದು, ನಿನ್ನ ಸ್ವಾಮಿ, ನಿನ್ನ ಹೆಸರಲ್ಲಿ ನಾವು ದೇವಗಳು ಬಿಡಿಸಿದ್ವಿ, ನಿನ್ನ ಹೆಸರಲ್ಲಿ ಮಾತುಕರೆ ಮಾಡಿದ್ವಿ, ನಿನ್ನ ಹೆಸರಲ್ಲಿ ಸತ್ಯವನ್ನು ಎಬ್ಬಿಸಿದ್ವಿ ಎಂಬುದಾಗಿ ಹೇಳುವಂಥ ಎಷ್ಟೋ ಜನ ಅಭಿಷೇಕ ಇದ್ದುಕೊಂಡು ಕೂಡ ಮುಳ್ಳು ಕಂಟೆಗಳ ಫಲವನ್ನು ಕೊಟ್ಟಂಥ ಈ ಜನ, ಓ ದೇವರೇ ನಿನಗೆ ಸ್ತೋತ್ರ ಮಾಡ್ತೇವೆ. ದೇವಾ, ಈ ಸಮಯದಲ್ಲಿ ನಾವು ಇದರ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುತ್ತೆ ಕೃಪೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಒಂದೇ ಅಂತ ತಿಳ್ಕೊಂಡು ಒಂದೇ ವಿಚಾರದಲ್ಲಿ ಇರುವಂಥದ್ದಲ್ಲ, ಆದರೆ ನಿನ್ನ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು, ನಿನ್ನ ವಾಕ್ಯದಲ್ಲಿ ಸರಿಯಾದ ರೀತಿ ವಾಕ್ಯ ಅರ್ಥ ಮಾಡಿಕೊಂಡು ಜೀವವೃಕ್ಷದಲ್ಲಿ ನೆಲೆಗೊಳ್ಳುವಂತೆ ನಮ್ಮೊಬ್ಬೊಬ್ಬರಿಗೆ ಸಹಾಯ ಮಾಡು. ಒಳ್ಳೆಯದು ಕೆಟ್ಟದ ವೃಕ್ಷದಲ್ಲಿ ಅಲ್ಲ ಕರ್ತನೆ, ಜೀವವೃಕ್ಷದಲ್ಲಿ ನೆಲೆಗೊಳ್ಳುವಂತೆ, ಜೀವವೃಕ್ಷ ಮತ್ತು ಒಳ್ಳೆಯದು ಕೆಟ್ಟ ವೃಕ್ಷದ ವ್ಯತ್ಯಾಸಗಳನ್ನು ತಿಳ್ಕೊಳ್ಳುವಂತೆ ಕೃಪೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತಾರೆ. ಅದ್ಭುತ ಆಶೀರ್ವದಿಸು. ನಮ್ಮ ಸತ್ಯವಾಕ್ಯದಲ್ಲಿಯೂ, ಸತ್ಯ ಮಾರ್ಗದಲ್ಲಿಯೂ, ನಿಜ ಮಾರ್ಗದಲ್ಲಿಯೂ ದೇವ ನಿನ್ನ ಮಾರ್ಗದಲ್ಲಿ ನಾವು ಇರಲಿಕ್ಕೆ ಇಷ್ಟಪಡುವವರಾಗಿದ್ದೇವೆ. ಸಹಾಯ ಮಾಡು, ಸಹಕರಿಸು, ವಾಕ್ಯಗಳ ಅರ್ಥ ಕೃಪೆ ಅನುಗ್ರಹಿಸು. ವಾಕ್ಯಗಳಿಗೆ ನೀನೇ ಅರ್ಥವನ್ನು ಅನುಗ್ರಹಿಸಬೇಕು ಸ್ವಾಮಿ, ಸಹಾಯ ಮಾಡು. ದೇವರೇ, ಆನ್ಲೈನ್ ನೋಡ್ತಕ್ಕಂಥ ಎಲ್ಲ ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡು. ಅವರಿಗೂ ಬೇಕಾದ ಸಹಾಯವನ್ನು ತೀರಿಸಿಕೊಡು, ಸತ್ಯ ಅರ್ಥ ಮಾಡಿಕೊಳ್ಳು ಕೃಪೆ ಅನುಗ್ರಹಿಸು. ದೇವಾ, ನಿನ್ನ ವಾಕ್ಯಗಳು ಅವರು ಹಿಡ್ಕೊಳ್ಳುವಂತೆ ಸಹಾಯ ಮಾಡು. ಅವರು ದೇಹಾತ್ಮಗಳಲ್ಲಿ ನೀನು ಮುಟ್ಟು ಕರ್ತನೆ. ದೇವಾ, ನಿನ್ನ ಸಂತತಿ ನಿನ್ನ ಆರಿಸಿಕೊಂಡು ನಿನ್ನ ಕುರಿಗಳನ್ನು ನಿನ್ನ ಸ್ವರದಕ್ಕೆ ತೆಗೆದುಕೊಂಡು ಬಾ ಎಂದು ಪ್ರಾರ್ಥಿಸ್ತಾರೆ. ನಿನ್ನ ಹದ್ದು ಮರಿಗಳಲ್ಲಿ ಎಲ್ಲಿ ಕಷ್ಟಪಡ್ತಾ ಇದ್ದರು, ಅನ್ಯ ಸಭೆಗಳಲ್ಲಿ, ಸಂಪ್ರದಾಯ ಸಭೆಗಳಲ್ಲಿ, ಅವೆಲ್ಲಗಳನ್ನು ಹೊರಗೆ ತೆಗೆದುಕೊಂಡು ಬಂದು ನಿನ್ನ ಕರ್ತನೆ ವಧುವಿನ ಸಭೆಯಲ್ಲಿ ನಿಲ್ಲಿಸಿ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ.